ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈ ನಿಮ್ಮ ಪುಟ್ಟ ಪರಿವಾರ ಈಶ್ವರ್ಗಳು ಎಜುಕೇಷನ್ಸ್ಗೆ. ನಾನು ನಿಮ್ಮ ಈಶ್ವರ್ಗಳು. ಈಗೆಲ್ರಿಗೂ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ನಿಮ್ಮೆಲ್ಲರಿಗೂ ಮಾಹಿತಿ ಕೂಡ ಇದೆ. ಸೊ ಈಶ್ವರ್ಗಳು ಎಜುಕೇಷನ್ಸಲ್ಲಿ ಬ್ಯಾಚಸ್ಸು ನಡೀತಾ ಇದೆ ಅಂತ, ಓಕೆನಾ? ತಡ ಮಾಡದೆ ಕ್ಲಾಸಸ್ನ ಆದಷ್ಟು ಶುರು ಮಾಡೋಣ. ಓಕೆ, ಮೂಲತವಾಗಿ ಅಪ್ಲಿಕೇಶನ್ಸ್ ಅಲ್ಲಿ ಕಲಿತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಕಂಪ್ಲೀಟ್ ಮ್ಯಾಥಮೆಟಿಕ್ಸ್ ಬ್ಯಾಚ್ ಬಂದ್ಬಿಟ್ಟು ಎಸ್ ಎಸ್ ಸಿ ಸಿ ಜಿ ಎಲ್ಗಾಗಿರ್ಬೋದು, ಸಿ ಎಚ್ ಎಸ್ ಎಲ್ಗಾಗಿರ್ಬೋದು, ಎಂ ಟಿ ಎಸ್ಗಾಗಿರ್ಬೋದು, ತದನಂತರ ಎ ಇ ಜೆಇಗಾಗಿರ್ಬೋದು, ಎಸ್ ಎಸ್ ಸಿ ಜಿ ಡಿ ಮತ್ತೆ ಸ್ಟೆನ್. ಸೊ ಅದಲ್ಲದೆ ಕೂಡ ಆಲ್ ಓವರ್ ಇಂಡಿಯಾದಲ್ಲಿ ನಡೀತಿರ್ತಕ್ಕಂಥ ಯಾವುದೇ ಸರ್ಕಾರಿ ಎಕ್ಸಾಮ್ ಇರಲಿ, ಎಲ್ಲೆಲ್ಲಿ ಮ್ಯಾಥಮೆಟಿಕ್ಸ್ ಇದೆಯೋ, ಎಲ್ಲೆಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಇದೆಯೋ, ಅಲ್ಲೆಲ್ಲವೂ ಕೂಡ ಈ ಬ್ಯಾಚು ಅಪ್ಲೈ ಆಗುವಂಥದ್ದು, ಓಕೆನಾ? ಸೊ ಈ ಬ್ಯಾಚ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ನಿಮಗೆ, ಸೊ ಮೊದಲ ಬಂದ 100 ವಿದ್ಯಾರ್ಥಿಗಳಿಗಂತೂ 200 ರೂಪಾಯಿ ತಗೊಂಡಿದ್ರೆ, ಓಕೆನಾ? ಸೊ 200 ರೂಪಾಯಿ ಸಬ್ಸ್ಕ್ರಿಪ್ಷನ್ ನ ತಗೊಂಡವರು ನೀವು ಅದೃಷ್ಟವಂತರು. ಹಾಗಾದ್ರೆ ಈ ಬ್ಯಾಚ್ ಅಲ್ಲಿ ನಿಮಗೆ ಏನೇನು ಸಿಗುತ್ತೆ ಸರ್? ಸೊ ಕಂಪ್ಲೀಟ್ ಆಗಿ ನಿಮಗೆ ಅರ್ಥಮೆಟಿಕ್ ಮತ್ತೆ ಅಡ್ವಾನ್ಸ್ಡ್ ಬೋತ್ ಸಿಗುತ್ತೆ. ಅರ್ಥಮೆಟಿಕ್ ಅಲ್ಲಿ ಅಂತ ಯಾವ್ದಾವುದು, ಸೊ ಸಿಲೆಬಸ್ ಪ್ರಕಾರ ಅಂತ ಬಂದಾಗ ಪರ್ಸೆಂಟೇಜ್ ಆಗಿರ್ಬೋದು, ಪ್ರಾಫಿಟ್ ಅಂಡ್ ಲಾಸ್ ಆಗಿರ್ಬೋದು, ಡಿಸ್ಕೌಂಟ್ ಆಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಆಗಿರ್ಬೋದು, ಕಂಪೌಂಡ್ ಇಂಟ್ರೆಸ್ಟ್ ಆಗಿರ್ಬೋದು, ಇನ್ನು 10 ಸಿಲೆಬಸ್ಗಳು ಟಾಪಿಕ್ಗಳು ಬರ್ತಾ ಇರ್ತದೆ. ಇನ್ನು ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಅಂತ ಬಂದಾಗ ಯಾವ ಥರದ್ದು, ರೇಖಾಗಣಿತ ಮೀನ್ಸ್ ಟ್ರಿಗ್ನಾಮೆಂಟ್ರಿಲ್ ಆಗಿರ್ಬೋದು, ಜಿಯೋಮೆಟ್ರಿಗಳಾಗಿರ್ಬೋದು, ಈ ಎಲ್ಲ ಟಾಪಿಕ್ಗಳು ಅಡ್ವಾನ್ಸ್ ಅಲ್ಲಿ ಸಿಗುವಂಥದ್ದು. ಸೊ ಅದಲ್ಲದೆ ಕೂಡ ನಿಮಗೆ ಸ್ಮಾರ್ಟ್ ಅಪ್ರೋಚಸ್ಗಳು ಸಿಗುತ್ತೆ, ಓಕೆನಾ? ಸೊ ಲೆಕ್ಕ ಅಂತೂ ನೀವು ಮಾಡೇ ಮಾಡ್ತೀರಾ, ಅದು 100% ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಸೊ ಟೈಮ್ ಕೊಟ್ರೆ ನೀವು ಒಂದು ದಿನದಲ್ಲಿ ಒಂದು ಲೆಕ್ಕ ಮಾಡ್ತೀರಾ, ಒಂದು ದಿನದಲ್ಲಿ 10-20 ಲೆಕ್ಕ ಮಾಡ್ತೀರಾ. ಬಟ್ ಅದು ಸ್ಮಾರ್ಟ್ ಅಪ್ರೋಚ್ ಇಂದಾಗಿ ನೀವು ಅದೇ ಲೆಕ್ಕವನ್ನ ಎಷ್ಟು ಫಾಸ್ಟ್ ಆಗಿ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಸ್ಮಾರ್ಟ್ ಅಪ್ರೋಚಸ್ಗಳು ಅವಶ್ಯಕತೆ ತುಂಬಾ ಇರುತ್ತೆ, ಓಕೆನಾ? ಮೋಸ್ಟ್ ಅಪ್ಡೇಟೆಡ್ ಶೀಟ್ ಸಿಗುತ್ತೆ ನಿಮಗೆ. ಸೊ PDF ಗಳು ಬೈಲ್ಯಾಂಗ್ವೇಜ್ ಅಲ್ಲಿ ಸಿಗುತ್ತೆ, ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಕ್ಲಾಸ್ ನೋಟ್ಸು ಬೈಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ ನಿಮಗೆ. ಕ್ಲಾಸಸ್ ಅಲ್ಲಿ ಇವಾಗ ಏನು ಬರೆಸ್ತೀನಲ್ಲ ಅದು ಕೂಡ ನಿಮಗೆ ಬೈಲ್ಯಾಂಗ್ವೇಜ್ ಅಲ್ಲೇ ಸಿಗುತ್ತೆ. ಪ್ರಾಕ್ಟೀಸ್ ಸೆಟ್ಸ್ ವಿತ್ ಸೊಲ್ಯೂಷನ್ ಸಿಗುತ್ತೆ, ಮತ್ತೆ ಸೆಕ್ಷನಲ್ ಮಾಕ್ ಟೆಸ್ಟ್ಗಳು ನಿಮಗೆ ಅವೈಲೇಬಲ್ ಅಪ್ಲಿಕೇಶನ್ಸ್ ಅಲ್ಲೇ ಇರುತ್ತೆ, ಓಕೆನಾ? ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಇಷ್ಟು ಎಲ್ಲ ಸೌಕರ್ಯಗಳು ಸಿಗುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಅಂದ್ರು ಇನ್ ಕೇಸ್ ನಿಮಗೆ ಮಾಹಿತಿ ಸಿಗಲಿಲ್ಲ ಅಂದ್ರೆ ನೇರವಾಗಿ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಓಕೆನಾ? ಸೊ ಅದಲ್ಲದೆ ಕೂಡ ಜಿಯೋಗ್ರಫಿ ಬ್ಯಾಚ್ ಕೂಡ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಇದೆ, ಬೋತ್ ಲೈವ್ ಅಂಡ್ ರೆಕಾರ್ಡೆಡ್ ಸೆಷನ್ಸ್ಗಳು, ಮೋರ್ ದೆನ್ ಕ್ಲಾಸಸ್ಗಳು. ಕರ್ನಾಟಕ ಜಿಯೋಗ್ರಫಿ ಮುಗಿದ್ರೆ ಕಂಪ್ಲೀಟ್ ಸೊ ಜಿಯೋಗ್ರಫಿ ಕೂಡ ಮುಗಿಯುತ್ತೆ. ಇದು ಕೂಡ ನಿಮಗೆ ಸಬ್ಸ್ಕ್ರಿಪ್ಷನ್ ನನ್ನ ಸ್ಟೂಡೆಂಟ್ಗಳಿಗೆ ಕೇವಲ 100 ರೂಪಾಯಿಗೆ ಅವೈಲೇಬಲ್ ಇರುವಂಥದ್ದು, ಓಕೆನಾ? ಸೊ ಹಾಗಾದ್ರೆ ಪರ್ಸೆಂಟೇಜ್ ಇವಾಗ ಮೊದಲನೇ ಕ್ಲಾಸು ರನ್ ಮಾಡೋಣ, ಓಕೆನಾ? ಸೊ ಹಾಗಾದ್ರೆ ಪರ್ಸೆಂಟೇಜ್ ತಡ ಮಾಡದೆ ಪರ್ಸೆಂಟೇಜ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ನು ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ಕ್ಲಾಸಸ್ ನೋಟ್ಸ್ಗಳಾಗಿದ್ದು, PDF ಗಳಾಗಿರ್ಬೋದು, PPTಗಳಾಗಿರ್ಬೋದು, ನಮ್ಮ 2 ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಒಂದು ಈಶ್ವರ್ಗಳು ಎಜುಕೇಶನ್ ಅಂತ ಇದೆ, ಇನ್ನೊಂದು ವಾಟ್ಸಪ್ ಗ್ರೂಪ್ ಇದೆ ಈಶ್ವರ್ಗಳು ಎಜುಕೇಶನ್ ಅಂತ. ಇಲ್ಲಿ ನೀವು ಜಾಯಿನ್ ಆದ್ರೆ ಕ್ಲಾಸ್ ನೋಟ್ಸ್ ಆಫ್ಟರ್ ದ ಕ್ಲಾಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಂತೂ ಇದೆ. ಸೊ ಪ್ರಾಕ್ಟೀಸ್ಗೆ ಅಂತ ಏನಾದರೂ ಇದ್ರೆ ಸಂಜೆ ನಿಮಗೆ 5 ಗಂಟೆಗೆ ಯೂಟ್ಯೂಬ್ ಲೈವ್ ಸೆಷನ್ ಇರುತ್ತೆ. ಅಲ್ಲಿ ನೀವು ಡೌಟ್ಸ್ಗಳನ್ನ, ಕ್ವರೀಸ್ಗಳನ್ನ ಕ್ಲಿಯರ್ ಮಾಡ್ಕೋಬಹುದು. ಅದಲ್ಲದೆ ಕೂಡ ಈಚ್ ಅಂಡ್ ಎವ್ರಿಥಿಂಗು ನೀವು ಕವರ್ ಮಾಡ್ಕೋಬಹುದಾಗಿದೆ, ಓಕೆನಾ? ಸೊ ಇನ್ನು ಪರ್ಸೆಂಟೇಜ್ಗೆ ಅಂತ ಬಂದಾಗ, ಸೊ ಪರ್ಸೆಂಟೇಜ್ ಅಂತ ಬಂದಾಗ ನಾವು ಅರ್ಥಮೆಟಿಕ್ದು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ. ವಿತೌಟ್ ಪರ್ಸೆಂಟೇಜ್ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಸೊ ನೋಡಿ, ಪರ್ಸೆಂಟೇಜ್ ಇದನ್ನ ನಾವು ಕನ್ನಡದಲ್ಲಿ ಪ್ರತಿಶತ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ರತಿಶತ. ಸೊ ನಿಧಾನವಾಗಿ ಹೋಗೋಣ, ಏನು ಅರ್ಜೆಂಟ್ ಬೇಡ. ಸುಮ್ಮನೆ ಅಡತುಡಿಲಿ ಅರ್ಜೆಂಟ್ ಮಾಡ್ಬಿಟ್ಟು ಹಿಂಗೋ ಡೈರೆಕ್ಟ್ ಆಗಿ ಇಟ್ಬಿಟ್ರೆ, ಹೌದಲ್ವೇ? ಇವಾಗ ಆನ್ಸರ್ಗಳನ್ನ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಟಕ್ ಅಂತ ನಿಮಗೆ ಇಟ್ಬಿಟ್ರೆ ಬೇಸಿಕ್ ಇಂದಾನು ಬರೋಣ, ಅಡ್ವಾನ್ಸ್ಡ್ ಲೆವೆಲ್ ವರೆಗೂ ಹೋಗೋಣ. ಒಂದೊಂದು ಸ್ಟೆಪ್ ವೈಸ್ ಹಂತವಾಗಿ ಹೋಗೋಣ. ಯಾಕಂದ್ರೆ ಇಲ್ಲಿ ಓದುತ್ತಿರ್ತಕ್ಕಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ಕೆಲವೊಬ್ರು ಕಲ್ತಿರ್ತೀರಾ, ಕೆಲವೊಬ್ರು ಪ್ರಾಕ್ಟೀಸ್ ಮಾಡಿರ್ತೀರಾ, ಕೆಲವೊಬ್ಬರಿಗೆ ಅನುಭವ ಆಗಿರುತ್ತೆ, ಅಥವಾ ಇನ್ನೆಲ್ಲೋ ಕೋಚಿಂಗ್ ಗಳನ್ನ ತಗೊಂಡ್ ಬಂದಿರ್ತೀರ. ಬಟ್ ಆನ್ ಅಂಡ್ ಅವರೇಜ್ ಒಂದು ಸ್ಟೂಡೆಂಟ್ಗಳಿಗೆ ಮಾಡರೇಟೆಡ್ ಹಂತದಲ್ಲಿ ತಗೊಂಡು ಹೋಗ್ತಾ ಬರೋಣ, ಓಕೆನಾ? ಕಂಪ್ಲೀಟ್ ಸಿಲೆಬಸ್ ನಿಮಗೆ ಕವರ್ ಆಗುತ್ತೆ, ಹಂಗಂತ ಏನು ಜಾಸ್ತಿ ಎಳೆಯೋದು ಬೇಡ, ಓಕೆನಾ? ಪ್ರತಿಶತ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಪರ್ಸೆಂಟೇಜ್. ಹಾಗಾದ್ರೆ ಈ ಪದದ ಅರ್ಥನೇ ನಿಮಗೆ ಹೇಳ್ತಿದೆ ಇಲ್ಲಿ ಏನಾಗುತ್ತೆ ಅಂತ. ಪರ್ಸೆಂಟ್, ಪ್ರತಿ 100. ಪರ್ ಮೀನ್ಸ್ ಪ್ರತಿಯಲ್ಲಿ 100 ಮೀನ್ಸ್ 100ಕ್ಕೆ ಒಂದಿಷ್ಟು ಭಾಗ. ಪ್ರತಿ ಶತಕ್ಕೆ, ಶತ ಮೀನ್ಸ್ ಕನ್ನಡದಲ್ಲಿ 100 ಅಂತ ಕರಿತೀವಿ ನಾವು. ಪ್ರತಿ 100ಕ್ಕೆ ಒಂದಿಷ್ಟು ಭಾಗ, ಅದನ್ನು ನಾವು ಪರ್ಸೆಂಟೇಜ್ ಅಂತ ಕರಿತೀವಿ. ಹಾಗಾದ್ರೆ ಎಕ್ಸಾಂಪಲ್ ನೀವು ಈ ತರದ್ದು ನೋಡಿರ್ತೀರಾ. ಫಾರ್ ಎಕ್ಸಾಂಪಲ್ ನಲ್ಲಿ ನೀವು ನೋಡಿರ್ತೀರ 50% ರೀ ಸರ್, ನನಗೆ 50% ಮಾರ್ಕ್ಸ್ ಬಂದಿದೆ ಸರ್, ನನಗೆ ಇನ್ನೂ 50% ಅಮೌಂಟ್ ಬಂದೇ ಇಲ್ಲ ಸರ್, ನಮ್ಮ ಅಣ್ಣ ನನಗೆ ಆಸ್ತಿ ಪಾಲಲ್ಲಿ ಇನ್ನೂ 50% ಕೊಡಬೇಕಿತ್ತು ಸರ್, ಇಬ್ಬರಿಗೂ 50-50 ಹಂಚ್ಕೊಳ್ರಪ್ಪ, ಓಕೆನಾ? 50-50 ಬಿಸ್ಕೆಟ್ ಅಂತ ಬರ್ತಿತ್ತು,
20 ಅಂತ ಬಂತು. ಓಕೆ, ಇರ್ಲಿ. ಈ 50% ಅಂದ್ರೆ ಅರ್ಥ ಏನಿದ್ರದ್ದು ಮೂಲ. ಓಕೆನಾ? ಸೊ ಈ 100ಕ್ಕೆ ಒಂದಿಷ್ಟು ಭಾಗ. ಹಾಗಾದ್ರೆ ಎಷ್ಟು ಭಾಗ? ಇದು ಪರ್ಸೆಂಟೇಜ್ ಚಿಹ್ನೆ ಅಂತ ಕರಿತೀವಿ ನಾವು. ಓಕೆನಾ? ಇದು ಪರ್ಸೆಂಟೇಜ್ ಚಿಹ್ನೆ. ಯಾವಾಗ ಇದನ್ನ ಈ ತರ ಇದ್ದದ್ನ 50%ನ 50 ಮೇಲ್ಗಡೆ ಬರೆದು ಕೆಳಗಡೆ ಈ ಚಿಹ್ನೆ ಹೋದ್ರೆ ಸಾಕು, ಕೆಳಗಡೆ 100 ಬರುತ್ತೆ. ಈ ಚಿಹ್ನೆ ಕ್ಯಾನ್ಸಲ್ ಆದ್ರೆ ಸಾಕು, ಕೆಳಗಡೆ 100 ಬರುತ್ತೆ. ಹಾಗಾದ್ರೆ ಸೊ 50% ಅಂದ್ರೆ ಸೊ 51 52 ಇದನ್ನ 1/2 ಅಂತ ಬರಿಬಹುದಾಗಿದೆ. ಹಾಗಾದ್ರೆ ಎರಡರಲ್ಲಿ ಒಂದು ಪಾಲು ನಿನಗೆ, ಇನ್ನೊಂದು ಪಾಲು ಇನ್ನೊಬ್ಬರಿಗೆ. ಎರಡರಲ್ಲಿ ಒಂದು ಪಾಲು ನಿನಗೆ, ಇನ್ನೊಂದು ಪಾಲು ಅವರಿಗೆ. ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಇರುವಂತದ್ದು ಪರ್ಸೆಂಟೇಜ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ, ಇದನ್ನ ಪರ್ಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಕೆಳಗಡೆ ಇರ್ತಕ್ಕಂಥದ್ನ ನಾವು ಟೋಟಲ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ? ಪ್ರಾಥಮಿಕ ಹಂತದಲ್ಲಿ ಪ್ರಾಥಮಿಕವಾದ ಕ್ಲಾಸಸ್ ಆಗಿರೋದ್ರಿಂದ ಸೊ ಹಂತವಾಗಿ ಹೋಗೋಣ, ಯಾವುದು ಅರ್ಜೆಂಟ್ ಬೇಡ. ಸೊ ಫಸ್ಟ್ ಕ್ಲಾಸಲ್ಲಿ ನೀವು SSC ಮಾಡ್ತೀರಾ, CHS ಮಾಡ್ತೀರಾ, MTS ಕೂಡ ಮಾಡಿಸ್ತೀನಿ. ಅದು ನಿಮ್ಮ ಕೈಯಿಂದಾನೆ. ಮೊದಲು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಹಾಗಾದ್ರೆ ಇನ್ನೊಂದು ಎಕ್ಸಾಂಪಲ್ ಅಂತ ನೋಡ್ತಾ ಬರೋಣ. ಸರ್ ನಮ್ಗೆ 25% ಅಷ್ಟು ಲಾಭ ಆಗಿಲ್ಲ ಸರ್, ಮೀನ್ಸ್ 25% ಅನ್ನೋದು ನೋಡಿರ್ತೀರ. ಹೀಗಿದ್ದಾಗ ಸೊ ಇಲ್ಲೇನ್ ಬರೀತೀವಿ, 25% ಅಂದ್ರೆ ಎಷ್ಟಾಗುತ್ತೆ? 25 ನ ಮೇಲ್ಗಡೆ ಬರೆದು ಪರ್ಸೆಂಟೇಜ್ ಚಿಹ್ನೆ ತೆಗೆದ್ರೆ ಸಾಕು, ಕೆಳಗಡೆ 100 ಬರುತ್ತೆ. 25 1 25 4. ಹಾಗಾದ್ರೆ ಇದು 1/4ಗೆ ಸಮನಾದದ್ದು ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ 4 ಅನ್ನೋದು ಟೋಟಲ್ ವ್ಯಾಲ್ಯೂ ಆಗುತ್ತೆ, ಇನ್ನು ಮೇಲ್ಗಡೆ ಇರುವಂತದ್ದು ಪರ್ಸೆಂಟೇಜ್ ವ್ಯಾಲ್ಯೂ ಆಗುತ್ತೆ. ಹಾಗಾದ್ರೆ 4 ರೂಪಾಯಿ ನನ್ನ ಹತ್ರ ಇದೆ ಅನ್ನೋದಾದ್ರೆ 4 ಜನರಿಗೂ ಎಷ್ಟೆಷ್ಟು ಬರುತ್ತೆ? 1 ರೂಪಾಯಿ ಬರುತ್ತೆ. 4 ರೂಪಾಯಿ ನನ್ನ ಹತ್ರ ಇದ್ರೆ, ಟೋಟಲ್ ಆಗಿ ನನ್ನ ಹತ್ರ 4 ರೂಪಾಯಿ ಇದ್ರೆ ಅದು 4 ಜನರಿಗೂ 1 ರೂಪಾಯಿ ಆಗಿ ಬರುವಂತದ್ದು. ಓಕೆನಾ? ಗೊತ್ತಾಗ್ತಿದ್ಯಾ? ಹಾಗಾದ್ರೆ ನಿಮ್ಗೆ ಪರ್ಸೆಂಟೇಜ್ ಅಲ್ಲಿ ಅಂತ ಬಂದಾಗ ಮೂಲವಾಗಿ ಒಂದಿಷ್ಟು ಕಾನ್ಸೆಪ್ಟ್ಗಳು ಗೊತ್ತಾಗ್ಬೇಕು. ಪರ್ಸೆಂಟೇಜ್ ಅಲ್ಲಿ ಮೊದಲನೇ ಹಂತದಲ್ಲಿ ಫಸ್ಟ್ ಸ್ಟೆಪ್ ನಿಮಗೆ ಗೊತ್ತಾಗಬೇಕಾಗಿದ್ದು ಕನ್ವರ್ಸೇಷನ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕನ್ವರ್ಸೇಷನ್. ಕನ್ವರ್ಸೇಷನ್ ಅಲ್ಲಿ ಏನ್ ಗೊತ್ತಾಗ್ಬೇಕು ನಿಮಗೆ? ಪರ್ಸೆಂಟೇಜ್ ಟು ಫ್ರಾಕ್ಷನ್ ಗೊತ್ತಾಗ್ಬೇಕು. ಓಕೆನಾ? ಪರ್ಸೆಂಟೇಜ್ ಟು ಫ್ರಾಕ್ಷನ್. ಓಕೆ, ಇನ್ನು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಅಂತ. ಓಕೆನಾ? ಪರ್ಸೆಂಟೇಜ್ ಟು ಫ್ರಾಕ್ಷನ್, ಫ್ರಾಕ್ಷನ್ ಟು ಪರ್ಸೆಂಟೇಜ್. ಹಾಗಾದ್ರೆ ಪರ್ಸೆಂಟೇಜ್ ಅಂದ್ರೆ ಏನು? ಇಲ್ಲಿ ಇರತಕ್ಕಂಥ ಈ ವ್ಯಾಲ್ಯೂನ ನಾವು ಪರ್ಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಇಲ್ಲಿ ಬಂದಿರತಕ್ಕಂಥ 1/4 ಅನ್ನ ಫ್ರಾಕ್ಷನ್ ವ್ಯಾಲ್ಯೂ ಅಂತ ಕರಿತೀವಿ. ಓಕೆನಾ? ಇಲ್ಲಿ ಬಂದಿರತಕ್ಕಂಥ 25% ಅನ್ನೋದನ್ನ ಏನಿದೆಯಲ್ಲ, ಇದು 25 ಅನ್ನೋದು ಪರ್ಸೆಂಟೇಜ್ ಅಲ್ಲಿ ಇದೆ. ಚಿಹ್ನೆ ಕೊಟ್ಟಿದಾರಲ್ಲ, ಪರ್ಸೆಂಟೇಜ್ ವ್ಯಾಲ್ಯೂ ಇದೆ. ಈ ಪರ್ಸೆಂಟೇಜ್ ವ್ಯಾಲ್ಯೂ ಇರೋದನ್ನ ನಾವ್ ಏನ್ ಮಾಡಿದೀವಿ? ಫ್ರಾಕ್ಷನ್ಗೆ ಮಾಡಿದೀವಿ. ಫ್ರಾಕ್ಷನ್ ಮೀನ್ಸ್ ಭಿನ್ನ ರಾಶಿ, ಅಂಶ ಮತ್ತು ಛೇದದ ರೂಪದಲ್ಲಿ ಬರ್ದಿದೀವಿ. ಈಗ 1/4 ಪರ್ಸೆಂಟೇಜ್ ಹೆಂಗ್ ತಂದಿವಿ? ಅದೇ ಇಲ್ಲಿರೋದು ಕನ್ವರ್ಸೇಷನ್ ಕಾನ್ಸೆಪ್ಟ್ ಅಂತ ಕರೆದೆ. ಏನಿದೆ? ಪರ್ಸೆಂಟೇಜ್ ಅಲ್ಲಿ ಇರೋದನ್ನ ನಾನು ಫ್ರಾಕ್ಷನ್ಗೆ ಮಾಡಬೇಕಾಗಿತ್ತು ಅಂದ್ರೆ, ಪರ್ಸೆಂಟೇಜ್ ಟು ನಾನು ಫ್ರಾಕ್ಷನ್ಗೆ ಬರಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ? ಯಾವಾಗ್ಲೂ ಎನಿ ಟೈಮ್ ಡಿವೈಡೆಡ್ ಬೈ 100 ಮಾಡ್ಬೇಕು. ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿರೋದು ನಾನು ಫ್ರಾಕ್ಷನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಡಿವೈಡೆಡ್ ಬೈ 100 ಮಾಡ್ಬೇಕು. ಎಕ್ಸಾಂಪಲ್ ಅಂತ ನೋಡಿದಾಗ ನೋಡಿ, ಇವಾಗ 20% ಈಗ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ಫ್ರಾಕ್ಷನ್ ಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? 20ನ ಹಂಗೆ ಮೇಲ್ಗಡೆ ಬರೆದು ಡಿವೈಡೆಡ್ ಬೈ ಈ ಚಿಹ್ನೆ ಹೋದ್ರೆ ಸಾಕು, ಡಿವೈಡೆಡ್ ಬೈ 100 ಬರುತ್ತೆ. 21 25 ಇದು ಬಂದ್ಬಿಟ್ಟು 1/5ಗೆ ಸಮನಾದದ್ದು ಅಂತ ಹೇಳ್ತೀವಿ. ಇದರದ್ದು ಫ್ರಾಕ್ಷನ್ ರೂಪ ಅಂದ್ರೆ ಏನಪ್ಪ? 1/5 ಅಂದ್ರೆ 20%, 20% ಅಂದ್ರೆ 1/5. ಗೊತ್ತಾಗ್ತಿದ್ಯಾ? ಓಕೆ, ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಅಂತ ನೋಡಿದಾಗ ಸೊ 1/3. ಓಕೆನಾ? 1/3 ಅಲ್ಲ. ಓಕೆನಾ? ಈಗ ಫ್ರಾಕ್ಷನ್ ವ್ಯಾಲ್ಯೂ ಅಲ್ಲಿ ಇನ್ನೊಂದು ನೋಡೋಣ. ಓಕೆ, 10% ಅಂತ ನೋಡಿ. 10% ಅಂದ್ರೆ ಹೆಂಗ್ ಬರೀತೀರಾ? 10 ಅನ್ನ ಮೇಲ್ ಬರೀತೀರಾ, ಕೆಳಗಡೆ ಏನ್ ಬರೀತೀರಾ? ಪರ್ಸೆಂಟೇಜ್ ಚಿಹ್ನೆ ಹೋದ್ರೆ ಸರ್ ಹೇಳ್ಕೊಟ್ಟಿದ್ದಾರೆ ನಮಗೆ ಡಿವೈಡೆಡ್ ಬೈ 100 ಕಂಪಲ್ಸರಿ 100ರಿಂದ ಭಾಗಾಕಾರ ಮಾಡಬೇಕು. 10 1 10 10. ಸೊ ಹಾಗಾದ್ರೆ 10% ಅಂದ್ರೆ 1/10ಗೆ ಸಮನಾದದ್ದು ಅಂತ ಅರ್ಥ. ಸಮನಾದದ್ದು ಅಂತ ಅರ್ಥ. ಈಗ ಈ ತರದ್ದಲ್ಲದೆ ಇನ್ನೊಂದಿಷ್ಟು ಇರ್ತವೆ. ಇನ್ನೊಂದಿಷ್ಟು ಯಾವ ತರ ಇರ್ತವೆ? ಸೊ ಭಿನ್ನ ರಾಶಿ ರೂಪದಲ್ಲಿ ಬಂದ್ಬಿಡ್ತಾವೆ. ಕೆಲವೊಂದಿಷ್ಟು ಏನ್ ಮಾಡ್ತವೆ? ಭಿನ್ನ ರಾಶಿ ರೂಪದಲ್ಲಿ ಇರ್ತವೆ. ಯಾವ ತರದಪ್ಪ? 12 of 1/2%, 12 of 1/2% ಅಂತ ಇರುತ್ತೆ. ಇದು ಭಿನ್ನ ರಾಶಿ ಫಾರ್ಮೆಟ್ ಅಲ್ಲಿ ಇರುವಂತದ್ದು. ಇದನ್ನು ಕೂಡ ಪರ್ಸೆಂಟೇಜ್ ಅಲ್ಲೇ ಇದೆಯಲ್ಲ. ಸೊ ಇದನ್ನ ಹೆಂಗ್ ಮಾಡ್ತೀರಾ? ಸೊ ಇದನ್ನ ಹೆಂಗ್ ಮಾಡ್ತೀರಪ್ಪ? ಇದನ್ನ ನಮ್ಗೆ ಸರ್ ಹೇಳ್ಕೊಟ್ಟಿದ್ರೆ 12 of 1/2. ಇದನ್ನ ನೀವು ಚಿಕ್ಕವರಿದ್ದಾಗ ಮಾಡಿರ್ತೀರಾ. ಫಾರ್ ಎಕ್ಸಾಂಪಲ್ 7 of 1/2 ಅಂತ ಮಾಡಿರ್ತೀರಾ. ಓಕೆನಾ? 7 of 1/2 ಹೆಂಗ್ ಮಾಡಿರ್ತೀರಾ ಚಿಕ್ಕವರಿದ್ದಾಗ? 7 2 14, ಇವೆರಡಕ್ಕೂ ಗುಣಕಾರ ಮಾಡ್ಕೊಂಡು ಆಮೇಲೆ ಇದಕ್ಕೆ ಪ್ಲಸ್ ಮಾಡಿರ್ತಾರೆ. 7 2 14, 14 + 1 15 ಡಿವೈಡೆಡ್ ಬೈ 2 ಅಂತ ಈ ತರ ಮಾಡಿರ್ತೀರಲ್ವೇ? ಅದೇ ತರ ಈ ಕಡೆ ಬರೀಬೇಕು. ಓಕೆನಾ? ಸೊ ಹಾಗಾದ್ರೆ ಈ ಕಾನ್ಸೆಪ್ಟ್ ನಿಮಗೆ ಇಲ್ಲಿ ಸೈಡಿಗೆ ಇಟ್ಟಿರ್ತೀನಿ. ಓಕೆನಾ? 7 ಆಫ್ 1/2 ಅಂತ ಇದನ್ನ ಇದಕ್ಕೆ ಮಲ್ಟಿಪಲ್ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಪ್ಲಸ್ ಮಾಡ್ಬೇಕು. ಹಾಗಾದ್ರೆ ಎಷ್ಟು ಬರ್ತದೆ? 7 2 14 + 1 ಡಿವೈಡೆಡ್ ಬೈ 2 = 15 ಆಫ್ ಡಿವೈಡೆಡ್ ಬೈ 2.
ಸೊ ಅದೇ ತರ ಇಲ್ಲಿ ಏನಾಗುತ್ತೆ ನೋಡಿ. ಸೊ 2 ಇಂಟು 12 ಇದೆ, 12 24 ಪ್ಲಸ್ 1 25, 25 ಡಿವೈಡೆಡ್ ಬೈ 2 ಪರ್ಸೆಂಟೇಜ್ ಚಿಹ್ನೆ ಪರ್ಸೆಂಟೇಜ್. ಇವಾಗ 25/2 ಅಂತ ಬಂದಿದ್ಯಾ, ಹಾಗಾದ್ರೆ ಇದನ್ನ ಪರ್ಸೆಂಟೇಜ್ ಹೆಂಗ್ ಮಾಡ್ತೀಯಾ? ಸೊ ಪರ್ಸೆಂಟೇಜ್ ಇದನ್ನ ಮಾಡ್ಬೇಕಾದ್ರೆ ನನಗೆ ಸರ್ ಹೇಳ್ಕೊಟ್ಟಿದ್ದಾರೆ 25 ಇಂಟು 2 ಯಾವಾಗ್ಲೂ ಪರ್ಸೆಂಟೇಜ್ ಚಿಹ್ನೆ ಹೋಗ್ಬಿಟ್ರೆ ಏನಾಗ್ತದೆ 1/100 ಬರುತ್ತೆ. ಸೊ ಇವಾಗ ಗೊತ್ತಾಯ್ತು ನನಗೆ ಇಲ್ಲಿ ಏನಾಗಿದೆ 25 ಡಿವೈಡೆಡ್ ಬೈ 2 ಬಂದಿದೆ. ಇವಾಗ ಏನಾಗ್ತದೆ ನೋಡಿ, 25 ಒಂದ್ಲೆ 25 4 100. ಸೊ 1 ಡಿವೈಡೆಡ್ ಬೈ ಕೆಳಗಡೆ ಏನು ಉಳಿತು 1 ಇಂಟು ಡಿವೈಡೆಡ್ ಬೈ 2 ಇಂಟು 4 ಉಳಿತು, ಮೀನ್ಸ್ 1 ಡಿವೈಡೆಡ್ ಬೈ 4 ಇಂಟು 2 8. ಹಾಗಾದ್ರೆ 12 of 1/2 is equal to, ಸೊ ಏನಪ್ಪ 12 of 1/2 ಪರ್ಸೆಂಟ್ is equal to, ಸೊ 1/8 ಅಂತ ನನಗೆ ಗೊತ್ತಾಯ್ತು. ಓಕೆನಾ, ಈ ತರದ್ದು. ಓಕೆನಾ, ಇನ್ನೊಂದು ಎಕ್ಸಾಂಪಲ್ 14 of 2/7 ಅಂತ ಇದೆ. 14 of 2/7% ಅದ. ಇದನ್ನ ಹೆಂಗ್ ಬರ್ಕೊಂತೀರಾ? ಸೊ ನನಗೆ ಈ ತರ ಮಾಡ್ಕೋಬೇಕು, 17 ನಾಲ್ಕಲೆ ಮಾಡ್ಕೊಂಡು ಪ್ಲಸ್ 2 ಮಾಡ್ಕೊಂಡು ಇದನ್ನ ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ನೋಡೋಣ. ಇದನ್ನ ಮಾಡ್ಕೊಂಡು ಇದನ್ನ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಿ ಹಾಕಿ. ಓಕೆನಾ, ಓಕೆ, ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ ನೋಡೋಣ ಫ್ರಾಕ್ಷನ್ ಅಲ್ಲಿ ಕನ್ವರ್ಟ್ ಮಾಡಿಕೊಂಡು. ಓಕೆ, ಬರ್ತಾ ಇದಾವೆ ಆನ್ಸರ್. ಓಕೆನಾ, ಬರ್ತಾ ಇದಾವೆ ಆನ್ಸರ್, ಬರ್ತಾ ಇದಾವೆ, ಬರ್ಲಿ, ಕರೆಕ್ಟ್ ಐತೆ. ಕರೆಕ್ಟ್. ನೆಕ್ಸ್ಟ್ ನೆಕ್ಸ್ಟ್ ಓಕೆ, ಬರ್ರಿ ಕರೆಕ್ಟ್ ಆಗಿ. 1/7 ಕರೆಕ್ಟ್ ಇದೆ, 1/7 ಕರೆಕ್ಟ್ ಇದೆ. ಓಕೆ, ಮತ್ತೆ ಬರ್ರಿ. ಓಕೆನಾ, ನೋಡಿ. ಸೊ ಇದನ್ನ ಯಾವ ತರ ಕನ್ವರ್ಟ್ ಮಾಡಿದ್ರಿ? ಓಕೆ, ಕರೆಕ್ಟ್ ಆಗಿದೆ. ನೋಡಿ, 17 ನಾಲ್ಕಲೆ 98, 17 ನಾಲ್ಕಲೆ 98, 98 ಪ್ಲಸ್ 2 100 ಡಿವೈಡೆಡ್ ಬೈ 7 ಅಂತ ಬಂತು. 17 ನಾಲ್ಕಲೆ 98 ಡಿವೈಡೆಡ್ ಬೈ ಈ ತರ ಬಂತು. ಓಕೆನಾ, ಇದನ್ನ ಇಲ್ಲಿಗೆ ಬರ್ಕೊಂಡ್ರಿ. ಇವಾಗ ಇದನ್ನ ಹೆಂಗ್ ಮಾಡ್ತೀರಾ? ಫ್ರಾಕ್ಷನ್ ಹೆಂಗ್ ಕನ್ವರ್ಟ್ ಮಾಡ್ತೀರಾ? ನೋಡಿ, ಸೊ ಇಲ್ಲಿಗೆ ಪರ್ಸೆಂಟೇಜ್ ಚಿಹ್ನೆ ಪರ್ಸೆಂಟೇಜ್ ಬಂತಪ್ಪ. ಸೊ ಇವಾಗ ಏನ್ ಮಾಡ್ತೀರಾ? ಪರ್ಸೆಂಟೇಜ್ ಟು ಫ್ರಾಕ್ಷನ್ ಮಾಡ್ಬೇಕಂದ್ರೆ ನನಗೆ ಸರ್ ಹೇಳ್ಕೊಟ್ಟಿದ್ದಾರೆ ಅದೇನ್ ವ್ಯಾಲ್ಯೂ ಇದೆ ಹಂಗೆ ಮೇಲ್ಗಡೆ 100 ಡಿವೈಡೆಡ್ ಬೈ 7 ಇಡ್ರಿ. ಯಾವಾಗ ಈ ಪರ್ಸೆಂಟೇಜ್ ಚಿಹ್ನೆ ಹೋಗುತ್ತೆ ಅವಾಗ ಸೊ ಡಿವೈಡೆಡ್ ಬೈ 100 ಬರುತ್ತೆ. ಸೊ ಇವಾಗ ಈ 0 ಗೆಟ್ ಕ್ಯಾನ್ಸಲ್. ಇದರದ್ದು ವ್ಯಾಲ್ಯೂ ಏನಪ್ಪಾ 1/7. ಸೊ ಹಾಗಾದ್ರೆ 14 of 2/7 ಅಂದ್ರೇನು? ಸೊ ಇದರದ್ದು ವ್ಯಾಲ್ಯೂ ಎಷ್ಟಪ್ಪ? 14 of 2/7 ಪರ್ಸೆಂಟೇಜ್ ಅಂದ್ರೆ 1/7 ಅಂತ. ಓಕೆನಾ, ಗೊತ್ತಾಗ್ತಿದ್ಯಾ? ಬೇಸಿಕ್ ಹಂತವಾಗಿ ಕಲಿತಾ ಬನ್ನಿ. ನೆಕ್ಸ್ಟ್ ಮುಂದಿನ ಅಂತ ಅಂದ ಈಗ ನನಗೆ ಪರ್ಸೆಂಟೇಜ್ ಅಲ್ಲಿ ಫ್ರಾಕ್ಷನ್ ಟು ಫ್ರಾಕ್ಷನ್ ಗೊತ್ತಾಯ್ತು. ಓಕೆನಾ, ಪ್ರತಿಶತದಿಂದ ನಾವು ಭಿನ್ನರಾಶಿಯ ರೂಪಕ್ಕೆ ಬರೆಯೋದನ್ನ ಕಲ್ತ್ವಿ. ಸೊ ಪ್ರತಿಶತದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳನ್ನ ನಾವು ಭಿನ್ನರಾಶಿಯ ರೂಪದಲ್ಲಿ ಬರೆಯೋದನ್ನ ಕಲ್ತ್ವಿ. ಅದೇ ಈಗ ಇನ್ನೊಂದು ಕಾನ್ಸೆಪ್ಟ್ ಅಂತ ಬಂದಾಗ ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ ಯಾವ ತರ ಬರಬೇಕು? ಓಕೆನಾ, ಸೊ ಇವಾಗ ಫ್ರಾಕ್ಷನ್ ಇಂದ ಭಿನ್ನರಾಶಿಗೆ ಯಾವ ತರ ಬರಬೇಕು? ಸಾರಿ, ಫ್ರಾಕ್ಷನ್ ಇಂದ ಪರ್ಸೆಂಟೇಜ್ಗೆ, ಫ್ರಾಕ್ಷನ್ ಟು ಪರ್ಸೆಂಟೇಜ್. ಸೊ ಇವಾಗ ನಾವು ಫ್ರಾಕ್ಷನ್ ಟು ಪರ್ಸೆಂಟೇಜ್ ಬರ್ಬೇಕಂದ್ರೆ ಆಲ್ವೇಸ್ ಏನ್ ಮಾಡ್ಬೇಕು? ಮಲ್ಟಿಪಲ್ ವಿತ್ 100 ಮಾಡ್ಬೇಕು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಈ ತರದ್ದು ನೋಡಿರ್ತಾರೆ ಎಕ್ಸಾಂಪಲ್ ಅಲ್ಲಿ ಅಂತ ಬಂದಾಗ 1/1. ಸೊ ಇದನ್ನ ಫ್ರಾಕ್ಷನ್ ಅಲ್ಲಿ ಇದೆ, ಇದನ್ನ ಪರ್ಸೆಂಟೇಜ್ಗೆ ಬರೀರಿ ಅಂದಾಗ ನನಗೇನ್ ಹೇಳಿದ್ದಾರೆ ಸರ್? 1/1 ಅಂದ್ರೆ ಫ್ರಾಕ್ಷನ್ ಅಲ್ಲಿ ಇರೋದನ್ನ ಪರ್ಸೆಂಟೇಜ್ ಮಾಡ್ಬೇಕು ಅಂದ್ರೆ ಇಂಟು 100 ಮಾಡು ಅಂತ ಹೇಳಿದ್ದಾರೆ. ಸೊ ಇವಾಗ ಇಂಟು 100 ಮಾಡಿದ್ರೆ ಇದು 100% ಆಗುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ನೆಕ್ಸ್ಟ್ 1/2 ಅಂತ ಇದೆ. 1/2 ಇರೋದನ್ನ ನಾವು ಏನ್ ಮಾಡ್ರಿ? ಪರ್ಸೆಂಟೇಜಿಗೆ ಬರೀರಿ ಅಂದ್ರೆ ಸರ್ ಏನ್ ಹೇಳಿದಾರೆ 1/2 ಹಂಗೆ ಬರ್ಕೊಳ್ರಿ, ಇಂಟು 100 ಮಾಡ್ಬೇಕಂತ ಹೇಳಿದ್ದಾರೆ. 100 ಮಾಡಿದ್ರೆ 2 1 2 5 10 0ಗೆ 0. ಹಾಗಾದ್ರೆ ಇದು 50%. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಎಕ್ಸಾಂಪಲ್ ಅಲ್ಲಿ ಅಂತ ಬಂದಾಗ 1/3 ಅಂತ ಇದೆ. 1/3 ನ ಹೆಂಗ್ ಬರಿಬೇಕು? ಪರ್ಸೆಂಟೇಜ್ಗೆ 1/3 ಹಂಗೆ ಇಡಬೇಕು. ಸರ್ ಹೇಳಿದಾರೆ ಇಂಟು 100 ಮಲ್ಟಿಪಲ್ ಮಾಡ್ಬೇಕು. 100 ಇಂಟು 1 ಅಂದ್ರೆ ಏನಾಗ್ತದೆ? 100 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 100 ಡಿವೈಡೆಡ್ ಬೈ 3 ಇದನ್ನು ಪರ್ಸೆಂಟೇಜ್ ಹೆಂಗ್ ಬರೀತೀರಪ್ಪ? ನಿಮ್ಗೆ ಬೇಸಿಕಲಿ ಚಿಕ್ಕವರಿದ್ದಾಗ ನೀವು ಕಲ್ತಿರ್ತೀರಾ ನೋಡಿ ಭಾಗಾಕಾರ ಮಾಡೋದನ್ನ. 100 ಈ ಕಡೆ ಇಟ್ಕೊಳ್ರಿ, ಈ ಕಡೆ ಹಿಂಗ್ ಬರ್ದಿರ್ತೀರಾ 3. ಓಕೆನಾ, 3 1 3 3 9. ಸೊ 3 3 9 ಆದ್ರೆ ಇನ್ನೂ 1 ಉಳಿತು. ಸೊ ಅಗೇನ್ 0 ಬಂತು, ಅಗೇನ್ 3 3 9. ಸೊ ಇವಾಗ ಶೇಷಫಲ ಎಷ್ಟು ಉಳಿತು? 1 ಉಳಿತು. ಇವಾಗ ಇದನ್ನ ಹೆಂಗ್ ಬರೀತೀರಪ್ಪ? ಓಕೆನಾ, ಸೊ ಇದನ್ನ ಹೆಂಗ್ ಬರೀತೀರಾ? 33ನ ಹಂಗೆ ಬರೀರಿ, 33ನ ಹಂಗೆ ಬರೀರಿ. ಶೇಷ ಫಲವನ್ನ ಮೇಲ್ಗಡೆ ಬರೆದು ಯಾವ್ದ್ರಿಂದ ಭಾಗಾಕಾರ ಮಾಡಿದ್ರಿ ಅದನ್ನ ಕೆಳಗಡೆ ಬರೆದ್ರೆ ಇದು ಪರ್ಸೆಂಟೇಜ್ಗೆ ಕನ್ವರ್ಟ್ ಆಯ್ತು. 33 of 1/3. ಸೊ 1/3 ವ್ಯಾಲ್ಯೂ ಎಷ್ಟಪ್ಪ? ಪರ್ಸೆಂಟೇಜ್ 33 of 1/3 ಅಂತ ಅರ್ಥ. ನೆಕ್ಸ್ಟ್ ಅದೇ ಎಕ್ಸಾಂಪಲ್ 1/4 ಇತ್ತು ಅಂತಂದ್ರೆ ಹೆಂಗೆ?
1/4 ಇತ್ತು ಅಂದ್ರೆ ಸರ್ ಏನ್ ಹೇಳಿದಾರೆ 1/4 ಇಂಟು 100 ಮಾಡಿ ಅಂತ ಹೇಳಿದ್ದಾರೆ. ಸೊ ಇದನ್ನ 4 ಒಂದ್ಲೆ 4 ಎರಡ್ಲೆ ಸೊ 8 ಆ ಕಡೆ ಬಂದ್ರೆ 2 ಉಳಿತು 4 5ಲೆ 20. ಹಾಗಾದ್ರೆ ಇದು 25%ಗೆ ಸಮನಾದದ್ದು. ಸೊ 1/5ಗೆ ಎಷ್ಟು ಸರ? 1/5 ಹೆಂಗ್ ಬರೀತೀರಾ? 1/5 ಇಂಟು 100. ಸೊ 5 ಒಂದ್ಲೆ 5 20ಲೆ ಸೊ ಈಗ ಏನಾಯ್ತು 20%. ಗೊತ್ತಾಗ್ತಿದ್ಯಾ? ಸೊ ಹಾಗಾದ್ರೆ ಈ ತರದ್ದೆಲ್ಲ ಇದೆ. ಸೊ 1/6 ಅಂದ್ರೆ 1/6 ಅಂದ್ರೆ ಏನಾಗ್ತದೆ? 1/6 ಅಂತ ಹಂಗೆ ಬರೀರಿ ಅಂತಂದಿದ್ದಾರೆ. ಇಂಟು 100 ಮಲ್ಟಿಪಲ್ ಮಾಡಬೇಕು. ಯಾಕಂದ್ರೆ ಫ್ರಾಕ್ಷನ್ ಇರೋದನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಫ್ರಾಕ್ಷನ್ ಇರೋದನ್ನ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಆಲ್ವೇಸ್ ಮಲ್ಟಿಪಲ್ ವಿತ್ 100 ಆಗುತ್ತೆ. ಇವಾಗ ಏನಾಗುತ್ತೆ ಸರ್? 100/6 ಮಾಡ್ಬೇಕು ಸರ್. ಇವಾಗ ನನಗೆ ಈ ತರ ಇದೆ ಸರ್, ಇದನ್ನ ಹೆಂಗ್ ಬರ್ಕೊಂತೀನಿ ಸರ್? ಈ ತರ ನೀವು ಸೈಡಿಗೆ ಮಾಡ್ಕೊಳಂಗಿದ್ರೆ ಸೈಡಿಗೆ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಹಿಂಗ ಬರೀತಿದ್ರೆ ಮಾಡ್ಕೊಳ್ರಿ. ಓಕೆನಾ? ಸೈಡಿಗೆ ಭಾಗಾಕಾರ ಮಾಡ್ಕೊಂಡು ಕಲಿಯುವಂತಿದ್ರ ಹಂಗ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ಹಿಂಗೆ ಮಾಡ್ಕೊಡ್ರಿ. 6 ಒಂದ್ಲೆ 6 ಆಗುತ್ತೆ ಸರ್. 6 ಒಂದ್ಲೆ 6, ಇನ್ನು ಆ ಕಡೆ ಇನ್ನು 4 ಉಳಿತು 40 ಆಯ್ತು. 6 6ಲೆ 36. ಸೊ ಇವಾಗ ಏನಾಯ್ತು ಸರ್? ಇಲ್ಲಿ ಬರೀತೀನಿ ನೋಡ್ರಿ. 6 6ಲೆ 36 ಮೀನ್ಸ್ 16 ಅಂತೂ ಆಯ್ತು. ಶೇಷ ಫಲ ಉಳಿದಿದ್ನ 4 ಮೇಲ್ಗಡೆ ಕೊಡ್ಬೇಕು ಸರ್. ಯಾವ್ದ್ರಿಂದ ಭಾಗಾಕಾರ ಮಾಡಿದ್ಯೋ ಅದನ್ನ ಕೆಳಗಡೆ ಇಡ್ಬೇಕು ಸರ್. ಇವಾಗ 5 ಇಲ್ಲಿಗೆ ಮುಗೀತು ಸರ್. ಸೊ ಇವಾಗ ಮುಗಿತದೆ ನೋಡಿ. ಭಾಗಾಕಾರ ಹೋಗ್ತಿತ್ತು ಅಂದ್ರೆ ಮಾಡಿ 2 2ಲೆ 2 3ಲೆ. ಸೊ ಇವಾಗ ಏನಾಯ್ತು ಸರ್? ಇದು ಫೈನಲ್ ವ್ಯಾಲ್ಯೂ 16 ಆಫ್ 2/3 16 ಆಫ್ 2/3 ಅಂದ್ರೆ ಸೊ 1/6 ಅದು ಫೈನಲ್ ವ್ಯಾಲ್ಯೂ ಅಂತ. ಓಕೆನಾ? ಸೊ ಹಾಗಾದ್ರೆ ಇವಿಷ್ಟು ಒಂದಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ನಿಮಗೆ ಎಕ್ಸಾಮ್ ಅಲ್ಲಿ ಬಹಳ ಹೆಲ್ಪ್ ಆಗುವಂತದ್ದು ಕಲಿನೇಬೇಕಾಗಿರುತ್ತೆ. ಓಕೆನಾ? ಹಾಗಾದ್ರೆ ಎಲ್ಲಿವರೆಗೂ ಗೊತ್ತಿರ್ಬೇಕು ಸರ್? ಮಿನಿಮಮ್ ಅಂದ್ರೂ ನನಗೆ ಎಲ್ಲಿವರೆಗೂ ಗೊತ್ತಿರ್ಬೇಕು ಸರ್? ಮಿನಿಮಮ್ ಅಂದ್ರೂ ನಿಮಗೆ 20ರವರೆಗೂ ನಾನು ಗೊತ್ತಿರ್ಬೇಕು. ಆ 20ರವರೆಗೂ ಅಲ್ಲ 30ರವರೆಗೂ ಕೂಡ ನಾನು ಇಲ್ಲಿ ಟೇಬಲ್ ಅಲ್ಲಿ ಹಾಕೊಟ್ಟಿದ್ದೀನಿ. ಸೊ ನೋಡಿ, 1/1 ಅಂದ್ರೆ 100%, 1/1 ಅಂದ್ರೆ 100%, 1/2 ಅಂದ್ರೆ 50%, 1/3 ಅಂದ್ರೆ 33% ಓಕೆನಾ? 33 ಅಂದ್ರೆ 1/3 ನೋಡಿ. 1/3 ನ ಭಾಗಾಕಾರ ಮಾಡಿದ್ರೆ ಹಂಗೆ ಅಗೇನ್ ಸೊ ಏನ್ ಬರ್ತದೆ? 0.00 ಆಯ್ತು 3 3ಲೆ. ಸೊ ಅಗೇನ್ ಮತ್ತೆ 0 ಕೊಟ್ರೆ 3 3ಲೆ 9. ಅದು ಹಂಗೆ ಕಂಟಿನ್ಯೂ ಆಗ್ತಾನೆ ಬರ್ತದೆ. ಓಕೆನಾ? 1/3 ಅಂದ್ರೆ 33 ಆಫ್ 1/3 ಅಂತ ಬರ್ಕೊಳ್ಳಿ. 33 ಆಫ್ 1/3%. ಓಕೆನಾ? 1/4 ಅಂದ್ರೆ 25%, 1/5 ಅಂದ್ರೆ 20%, 1/6 ಅಂದ್ರೆ 16 ಆಫ್ 2/3%. ಓಕೆನಾ? 16 ಆಫ್ 2/3%. ಇವಾಗ ತಾನೇ ತೋರಿಸಿದ್ನಲ್ಲ ಅದು. ಓಕೆನಾ? 1/7 ಅಂದ್ರೆ 14 ಆಫ್ 2/7, 1/7 ಅಂದ್ರೆ 14 ಆಫ್ 2/7%. ಇವಿಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ಗೊತ್ತಿರಲೇಬೇಕು. 1/8 ಅಂದ್ರೆ 12 ಆಫ್ 1/2, ಸೊ 12 ಆಫ್ 1/2%. ಓಕೆನಾ? 1/8 ಅಂದ್ರೆ 11 ಆಫ್ 1/9. ಓಕೆನಾ? 11 ಆಫ್ 1/9%. ಸೊ 11 ಆಫ್ 1/9 ಹೆಂಗ್ ಬಂತು ನೋಡಿ. ಸೊ 1/9 ಇಂಟು 100 ಮಾಡ್ತೀವಿ. ಸೊ ಮಲ್ಟಿಪಲ್ ಫ್ರಾಕ್ಷನ್ ಅಲ್ಲಿ ಇರೋದನ್ನ ಪರ್ಸೆಂಟೇಜ್ ಮಾಡ್ಬೇಕಾದ್ರೆ 1/100 ಇಂಟು ಮಲ್ಟಿಪಲ್ ವಿತ್ 100 ಮಾಡ್ತೀವಿ. ಇವಾಗ 100/9 ಆಯ್ತು. 9 ಒಂದ್ಲೆ 9. ಸೊ 1 ಉಳಿತು, ಆ ಕಡೆ ಬಂದ್ರೆ ಅಗೇನ್ 9 ಒಂದ್ಲೆ 9 ಆಯ್ತು. ಇನ್ನು 11 ಶೇಷ ಫಲವನ್ನ ಮೇಲ್ಗಡೆ ಬರೀತೀವಿ, ಕೆಳಗಡೆ ಭಾಗಾಕಾರ ಮಾಡಿದ್ದ ಬರೆದು ಫ್ರಾಕ್ಷನ್ ಇಡ್ತೀವಿ. 1/9 ಅಂದ್ರೆ 11 ಆಫ್ 1/9. ಇವಿಷ್ಟು ನಿಮಗೆ ಕಂಠಪಟ್ಟ ತಲೆಯಲ್ಲಿ ಇರಬೇಕು. ಮಿನಿಮಮ್ ಅಂದ್ರೆ ಒಂದು 20ರವರೆಗೂ ಇರಬೇಕು. ಇಲ್ಲೆಲ್ಲ 20ರಲ್ಲ. ಈ ಚಾರ್ಟ್ ಪೂರ್ತಿ ನಿಮಗೆ PDF ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆನಾ? ಮಿನಿಮಮ್ ಇದರಲ್ಲಿ 30ರವರೆಗೂ ಇದೆ. ಸೊ ಹೆಂಗಾರು ಕಂಠಪಟ್ಟ ಹಾಕ್ಲೇಬೇಕು. ಹಾಕಿದ್ರೇನೆ ಅದು ಫಾಸ್ಟ್ ಆಗಿ ನಿಮಗೆ ಗೊತ್ತಾಗುತ್ತೆ ಇದರದ ವ್ಯಾಲ್ಯೂ ಏನು ಅಂತ. ಇವಾಗ ನಿಮಗೆ ಕಂಟಿನ್ಯೂಲಿ ಗೊತ್ತಾಗುತ್ತೆ. ಸೊ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು. 1/1 = 100%, 1/2 = 50%, 1/3 = 33 ಆಫ್ 1/3, 1/5 4 ಅಂದ್ರೆ 25%, 1/5 ಅಂದ್ರೆ 20%, 1/6 ಅಂದ್ರೆ 16 ಆಫ್ 2/3%, 1/7 ಅಂದ್ರೆ 14 ಆಫ್ 2/7, 1/9 ಅಂದ್ರೆ 11 ಆಫ್ 1/9. ಇವೆಲ್ಲ ನಿಮಗೆ ಮೈಂಡ್ ಅಲ್ಲಿ ಫಿಕ್ಸ್ ಆಗಿರ್ಬೇಕು. ಓಕೆನಾ? ಹಾಗಾದ್ರೆ ಸೊ ಇದರದ ವ್ಯಾಲ್ಯೂವನ್ನು ನೋಡ್ತಾ ಬರ್ತಾ ಸೊ ಇವಾಗ ನೇರವಾಗಿ ಲೆಕ್ಕಗಳಿಗೆ ಹೋಗೋಣ. ಓಕೆನಾ? ನೇರವಾಗಿ ಲೆಕ್ಕಗಳಿಗೆ ಹೋಗುವಂಥದ್ದು. ಇನ್ನು ಪರ್ಸೆಂಟೇಜ್ ಅಲ್ಲಿ ಅಂತ ಬಂದಾಗ ಒಂದು ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಮೂಲತವಾಗಿ ಒಂದು ಫಸ್ಟ್ ಕಾನ್ಸೆಪ್ಟ್ ಅಂತ ಬಂದಾಗ y% ಆಫ್ ಅ ನಂಬರ್ ದೆನ್ ದ ಫೈಂಡ್ ಎಕ್ಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ನ ಕೊಟ್ಬಿಟ್ಟು ಸೊ ಇದ್ರದ್ದು y% ಇಷ್ಟ ಆಗುತ್ತಪ್ಪ, ನನಗೆ x% ಇಷ್ಟಿದೆ. ಓಕೆ, ನನಗೊಂದು 25% ಲಾಭ ಬಂದ ಮೇಲೆ ಸೊ ನನಗೆ 5,000 ರೂಪಾಯಿ ಉಳಿದಿದೆ. ನನಗೆ 25% ಲಾಭ ಬಂದಿದೆ, ಆಮೇಲೆ ನನಗೆ 5,000 ರೂಪಾಯಿ ಉಳಿದಿದೆ. ಹಾಗಾದ್ರೆ ಆ ಮೂಲವಾಗಿ ನಾನು ಎಷ್ಟಕ್ಕೆ ಅದನ್ನ ಮಾರಿದೆ ಫಾರ್ ಎಕ್ಸಾಂಪಲ್. ಓಕೆನಾ? ಸೊ ಇವಾಗ ಒಂದು ಯಾವುದೋ ಒಂದು ವಸ್ತುವನ್ನ ನಾನು 3,000 ರೂಪಾಯಿಗೆ ಮಾರ್ತಾ ಇದ್ದೀನಿ. 3,000 ರೂಪಾಯಿ ಮಾರಿದಾಗ ನನಗೆ 25% ವ್ಯಾಲ್ಯೂ ಇದೆ. ಆ 3,000 ರೂಪಾಯಿ ಅನ್ನೋದು 25% ಆದ್ರೆ ಹಾಗಾದ್ರೆ 100% ಅಂದ್ರೆ ಎಷ್ಟಾಗುತ್ತೆ? ಆ ತರದ ವ್ಯಾಲ್ಯೂಗಳನ್ನ ಕೇಳ್ತಾರೆ. ಆ ತರದ ಕಾನ್ಸೆಪ್ಟ್ ನ ಇಫ್ ಏನಾಗಿದೆ ಇಲ್ಲಿ ನೋಡಿ, y% ಆಫ್ ಅ ನಂಬರ್ ದೆನ್ ಫೈಂಡ್ ದ ಎಕ್ಸ್ ಅಂತ ಕೊಟ್ಟಿದ್ದಾನೆ. ದೆನ್ ಫೈಂಡ್ ದ ಎಕ್ಸ್ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, 200ರಲ್ಲಿ 20% ಅಂದ್ರೆ ಎಷ್ಟಾಗುತ್ತೆ? 200 ರೂಪಾಯಿಗೆ 20% ಅಂದ್ರೆ ಎಷ್ಟಾಗುತ್ತೆ? ಈ ತರದ ಹಂತದಲ್ಲಿ ನೋಡಿ. ಸೊ 200ನ ಹಂಗೆ ಇಟ್ಕೋಬೇಕು. ಓಕೆನಾ? 200ನ ಹಂಗೆ ಇಟ್ಕೊಂಡು 20% ಅಂದ್ರೆ 20 ಹಂಗೆ ಬರಿಬೇಕು. ಮೇಲ್ಗಡೆ ಪರ್ಸೆಂಟೇಜ್ ಚಿಹ್ನೆ ತೆಗೆದ್ರೆ ಡಿವೈಡೆಡ್ ಬೈ 100 ಆಗುತ್ತೆ. ಓಕೆನಾ? ಸೊ ಈ 100 ಒಂದ್ಲೆ 100, ಈ 0 00 ಕೆಟ್ ಕ್ಯಾನ್ಸಲ್, 20 2ಲೆ 40. ಸೊ 20% ಆಫ್ 200 ಅಂದ್ರೆ ಅದೇನಾಗುತ್ತೆ
40 ಆಗುತ್ತೆ. ಇದು ಒಂದು ಬೇಸಿಕ್ ಕಾನ್ಸೆಪ್ಟ್. ಓಕೆನಾ? ಅದೇ ತರದ್ದು ಒಂದಿಷ್ಟು ಇಲ್ಲಿ ನಿಮಗೆ ಪ್ರಾಕ್ಟೀಸ್ಗೆ ಅಂತ ಕೊಟ್ಟಿದ್ದೀನಿ ನೋಡಿ. 50% ಆಫ್ 500 ಅಂದ್ರೆ ಏನಾಗ್ತದೆ? 50% ಅಲ್ಲಿ ಏನ್ ಕೊಟ್ಟಿದ್ರೆ ಹಂಗೆ ಬರ್ಕೊಳ್ಳಿ. 50 ಡಿವೈಡೆಡ್ ಬೈ ಪರ್ಸೆಂಟೇಜ್ ಚಿಹ್ನೆ ತೆಗೆದ್ರೆ 100. ಓಕೆನಾ? ಆಫ್ ಅಂದ್ರೆ ಮಲ್ಟಿಪಲ್ ಇಂಟು 500. ಓಕೆನಾ? E00 ಗೆಟ್ ಕ್ಯಾನ್ಸಲ್. 5 5 25 0ಗೆ 0. 50% ಆಫ್ 500 ಅಂದ್ರೆ ಅದರ ಅರ್ಧ. 50% ಅಂದ್ರೆ ಅರ್ಧ. 500 ಅರ್ಧ 250 ಅಂತ ಅರ್ಥ. ಓಕೆನಾ? ಇಲ್ಲಿ ನೋಡ್ರಿ 12% ಅಂದ್ರೆ 12 ಅಂದ್ರೆ 12 ಹಂಗೆ ಬರ್ದ್ಬಿಡ್ರಿ. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100 ಮಾಡ್ರಿ. ಆಫ್ ಅಂದ್ರೆ ಮಲ್ಟಿಪಲ್ ಇಂಟು 400ಕ್ಕೆ 400. E00 ಕ್ಯಾನ್ಸಲ್. E00 ಗೆಟ್ ಕ್ಯಾನ್ಸಲ್. 12 4 48. ಓಕೆನಾ? ಬರೀತೀರಾ ಆ ತರ? ಓಕೆ. ನೆಕ್ಸ್ಟ್ 3.4% ಆಫ್ 200 ಅಂತ ಇದೆ. ಇದು ಪಾಯಿಂಟ್ ಅಲ್ಲಿ ಇದೆ ಸರ್, ಕಷ್ಟನಾ ನೋಡಿ. 3.4 ಹಂಗ ಬರ್ದ್ ಬಿಡ್ರಿ. ಪರ್ಸೆಂಟೇಜ್ ಚಿಹ್ನೆ ತೆಗೆದ್ರೆ ಕೆಳಗಡೆ 100. ಆಫ್ ಅಂದ್ರೆ ಮಲ್ಟಿಪಲ್ ಅಂತ ಹೇಳಿದಿರಿ ಸರ್. 200ಗೆ 200 ಅದು ಹಂಗ ಇಟ್ಬಿಡ್ರಿ. ಸೊ E00 ಗೆಟ್ ಕ್ಯಾನ್ಸಲ್. E00 ಗೆಟ್ ಕ್ಯಾನ್ಸಲ್. ಇವಾಗ ಏನಾಯ್ತು ನೋಡಿ. 34 ಎರಡ್ಲೆ. ಸೊ 4 ಎರಡ್ಲೆ 8. ನೆಕ್ಸ್ಟ್ 3 ಎರಡ್ಲೆ 6. ಒಂದ್ ಅಂಕಿ ಬಿಟ್ಟು ಪಾಯಿಂಟ್ ಇದೆ, ಹಂಗ ಒಂದ್ ಅಂಕಿ ಬಿಟ್ಟು ಪಾಯಿಂಟ್, ಮುಗೀತು ಆನ್ಸರ್ ಅಷ್ಟೇ. ಓಕೆನಾ? ಸೊ ಈ ತರದ ಕಾನ್ಸೆಪ್ಟ್ ನ ನಿಮಗೆ ಬೇಸಿಕಲಿ ಕಲಿಯುವಂತದ್ದಾಗಿರುತ್ತೆ. ಹಾಗಾದ್ರೆ ಮೊದಲನೇ ಪ್ರಶ್ನೆನ ನೋಡ್ತಾ ಬರೋಣ. ಫಸ್ಟ್ ಪ್ರಶ್ನೆ ಏನಿದೆ? ಇಫ್ 35% ಆಫ್ ಎಕ್ಸ್ ಈಸ್ 140. ಒಂದು ವಸ್ತುವಿಂದು 35% ಅನ್ನೋದು 140 ಆದ್ರೆ ಅದು ಬೆಲೆ ಎಕ್ಸ್ ಏನಾಗಿದೆ ಅಂತ. ಎಕ್ಸ್ ನ ಬೆಲೆ 35% 140 ಆಗಿದ್ರೆ ಆ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ. NTPC ಲೆಕ್ಕ ರೀ 2021. ಓಕೆನಾ? ಹಾಗಾದ್ರೆ ಏನ್ ಕೊಟ್ಟಿದ್ದಾನೆ, ಏನ್ ಕೇಳಿದಾನೆ ಅದನ್ನ ಹಂಗ ಮಾಡ್ಕೊಂತ ಬರ್ರಿ. ಸೊ ಎಕ್ಸ್ ನ ಬೆಲೆ 35%. ಹಾಗಾದ್ರೆ ಎಕ್ಸ್ ನನಗೆ ಗೊತ್ತಿಲ್ಲ. ಎಕ್ಸ್ ಇಂಟು ಅದ್ರದ್ದು 35 ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100 ಬರುತ್ತೆ. ಚಿಹ್ನೆ ತೆಗೆದ್ರೆ ಅದಾಗಿತ್ತು 100. ಓಕೆನಾ? ಈಸ್ ಈಕ್ವಲ್ ಟು ಯಾವ್ದಕ್ಕೆ ಸಮ ಆಗಿದೆ ಅಂತೆ? 140ಕ್ಕೆ ಸಮ ಆಗಿದೆ ಅಂತ. ನೋಡ್ರಿ ಎಷ್ಟು ಈಸಿ ಇದೆ. ಓಕೆನಾ? ಸೊ ನೋಡ್ರಿ ಭಾಗಾಕಾರ ಮಾಡ್ರಿ. 35 ಒಂದ್ಲೆ 35 ಎರಡ್ಲೆ 70 70 ಎರಡ್ಲೆ 140 ಮೀನ್ಸ್ 35 4ಲೆ ಏನಾಗುತ್ತೆ ಅಷ್ಟಾಗುತ್ತೆ. 35 4ಲೆ ಸೊ ಏನಾಗುತ್ತೆ 140 ಆಗುತ್ತೆ. ಸೊ 7 5 35 ಹಂಗಾರ ಹೊಡ್ಕೊಂತ ಬರ್ರಿ, ಇಲ್ಲಾಂದ್ರೆ ಹಿಂಗಾರ ಭಾಗಾಕಾರ ಮಾಡ್ರಿ. 35 ಒಂದ್ಲೆ 35 4ಲೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 4 ಇಂಟು 100 ಏನಾಗ್ತದೆ 400. ಸೊ ಇದಕ್ಕಿಂತ ಈಸಿ ಲೆಕ್ಕ ಇನ್ನೊಂದಿಲ್ರಿ. ಎಕ್ಸ್ ನ ಬೆಲೆ ಆಪ್ಷನ್ ನಂಬರ್ ಸಿ 400 ಇಸ್ ಅನ್ ರೈಟ್ ಆನ್ಸರ್. ನೋಡಕ್ಕೆ ಪ್ರಶ್ನೆ ಎಷ್ಟು ದೊಡ್ಡದಿದೆ, ಆನ್ಸರ್ ಇಷ್ಟರಲ್ಲಿ ಬಂತು. ಸೊ ನೇರವಾಗೂ ಮಾಡ್ಬೋದು ನೀವು. 35 ಪರ್ಸೆಂಟೇಜ್ ಅಂತ ಹೋಗೇ ಬಿಡ್ತದೆ. ಓಕೆನಾ? 35 ಅಂದ್ರೆ 35 4ಲೆ. ಸೊ ನೇರವಾಗಿ 400 ಪರ್ಸೆಂಟೇಜ್ ಚಿಹ್ನೆ ಆ ಕಡೆ ಹೋದ್ರೆ 400 ಮಲ್ಟಿಪಲ್ ಆಗಿ ಬರುವಂಥದ್ದು. ಓಕೆನಾ? ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬರೋಣ. ವಾಟ್ ಇಸ್ 80% ಆಫ್ 50% ಆಫ್ 90 ಅಂತ ಕೇಳ್ತಾ ಇದೆ. ಸೊ ಅಲ್ಲಿ ಏನ್ ಕೇಳಿದ್ರೆ ಹಂಗ ಬರ್ಕೊಂತ ಬರ್ರಿ. ನಮ್ಗೇನು ಜಾಸ್ತಿ ಕಟಾಕುಟಿ ಮಾಡಬಾರ್ದು. ನನಗೇನು ಗೊತ್ತಿಲ್ಲಪ್ಪ, ಕಟಾಕುಟಿ ಮಾಡಬಾರ್ದು. ಅವ್ನು ಏನ್ ಹೇಳಿದಾನೆ ಅಷ್ಟ ನೀಟಾಗಿ ಬರ್ಕೊಂತ ಬರ್ರಿ. 80 ಅಂತ ಹೇಳಿದಾನೆ. 80% ಅಂದ್ರೆ ಡಿವೈಡೆಡ್ ಬೈ 100 ನನಗೆ ಅಷ್ಟ ಗೊತ್ತಿರೋದು. 50 ಅಂತ ಮೇಲ್ಗಡೆ ಬರ್ಕೊಂಡ್ಬಿಡ್ರಿ. ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100. ನೆಕ್ಸ್ಟ್ 90 ಅಂತ ಹೇಳಿದಾನೆ. ಇಷ್ಟೇನಾ? ಮುಗಿತಾ? ಹಾಗಾದ್ರೆ ಅದ್ರ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದಾನೆ. ಸೊ ಇವಾಗ ನೋಡಿ 51ಲೆ 52ಲೆ ಹೌದ್ರಾ? 24ಲೆ 25ಲೆ. ಇವಾಗ ಏನಾಯ್ತು? 5 ಎರಡ್ಲೆ 10 ಅಂದ್ರೆ 5 ಎರಡ್ಲೆ 10 10 9ಲೆ 90. ಈಗ ಮೇಲ್ಗಡೆ ಏನ್ ಉಳಿತು? 9 4ಲೆ 36. ಸೊ 36 ಎಲ್ಲಾದ್ರೂ ಆನ್ಸರ್ ಅಲ್ಲಿ ಇದೆಯಾ? ಆಪ್ಷನ್ ನಂಬರ್ ಎ ಇಸ್ ಅನ್ ರೈಟ್ ಆನ್ಸರ್. RRB ALP ಇದು 2019 ಪ್ರಶ್ನೆ. ಇದು ಏನಾಗುತ್ತೆ? ಕೇವಲ ಇಷ್ಟೇ ಸಣ್ಣದು. 9 4ಲೆ 36. 9 4ಲೆ 36. ಇಷ್ಟು ಸಣ್ಣ ಪ್ರಶ್ನೆ. ಅಲ್ಲಿ ಏನ್ ಕೇಳಿದಾನೆ ಹಂಗೆ ನೀಟಾಗಿ ಮಾಡ್ಕೊಂತ ಬಂದ್ರೆ ಮುಗಿದೋಯ್ತು. ಓಕೆನಾ? ನಿಮ್ಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಬರ್ತಾ ಸ್ವಲ್ಪ ಸ್ಪೀಡ್ ಆಗ್ಬೇಕು. ಓಕೆನಾ? ಸೊ ಹಂತವಾಗಿ ನಿಧಾನಕ್ಕೆ ಹೋಗ್ತಾ ಇದೀವಿ. ಓಕೆ? ಸೊ ಹಾಗಾದ್ರೆ ನಿಮಗೆ ನೋಡಿ, ಇವಾಗ ನಾನು 35 ಹಂಗೆಲ್ಲ ಭಾಗಕಾರ ನೇರವಾಗಿ ಮಾಡಿದ್ನಲ್ಲ, ಆ ಥರದ್ದು ಏನಿರಲ್ಲ. ಮಿನಿಮಮ್ ಅಂದ್ರೂ ಒಂದು ಹುಡುಗನಿಗೆ ಏನು ಗೊತ್ತಿರಲಿಲ್ಲ ಅಂದ್ರೂ ಒಂದು 30ರವರೆಗೂ ನಾನು ಯಾವಾಗಲೂ ಹೇಳ್ತಿರ್ತೀನಿ, 1ರಿಂದ 30ರವರೆಗೂ ಮಗ್ಗಿ ಕಲೀರಿ. ಯಾಕಂದ್ರೆ ಮ್ಯಾಥಮೆಟಿಕ್ಸ್ನ ಹಿಡಿದಿದ್ದೀರಿ ಅಂದ್ರೆ ನಿಮಗೆ 1ರಿಂದ 30ರವರೆಗೂ ಮಗ್ಗಿ ಬರಬೇಕು. 1ರಿಂದ 20ರವರೆಗೂ ಸ್ಕ್ವಯರ್ ಅಂಡ್ ಸ್ಕ್ವಯರ್ ರೂಟ್ಗಳನ್ನ ಕಲೀಲೇಬೇಕು. ಸ್ಕ್ವಯರ್ ಅಂಡ್ ಸ್ಕ್ವಯರ್ ರೂಟ್ಗಳನ್ನ ಕಲೀರಿ ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ 1ರಿಂದ 10ರವರೆಗೂ ಕ್ಯೂಬ್ ಅಂಡ್ ಕ್ಯೂಬ್ ರೂಟ್ ಮಿನಿಮಮ್ ಅಂತರೂ ಕಲೀರಿ. ಓಕೆನಾ? ಸೊ ಇವು ಮಿನಿಮಮ್ ಕಲೀರಿ. ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಈಸಿ ಆಗುವಂಥದ್ದು. ಇದ್ರ ಜೊತೆಗೆ ಇದೇ ಹೋಮ್ವರ್ಕ್ ಅಂತ ಅನ್ಕೊಂಡ್ಬಿಡ್ರಿ ಇವತ್ತಿಂದು. ಇದ್ರ ಜೊತೆಗೆ ಇನ್ನೊಂದೇನು ಕಲೀರಿ? ಸೊ ಪರ್ಸೆಂಟೇಜ್ ಟೇಬಲ್ ಕಲೀರಿ. ಓಕೆನಾ? ಪರ್ಸೆಂಟೇಜ್ ಟೇಬಲ್. ಓಕೆ? ಇದನ್ನು ಕಲಿತಾ ಬನ್ನಿ. ಓಕೆ? ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಸೊ ಇಫ್ 10% ಆಫ್ 24% ಆಫ್ ಎಕ್ಸ್ ಈಸ್ ಈಕ್ವಲ್ ಟು 240. ಸೊ ಏನ್ ಹೇಳ್ತಾ ಇದ್ದಾನೆ? ಎಕ್ಸ್ ನ ಬೆಲೆ 24%, 10% ಆಗಿದ್ರೆ ಅದು 240ಕ್ಕೆ ಸಮನಾಗಿರ್ತದೆ. ಹಾಗಾದ್ರೆ ಎಕ್ಸ್ ನ ಬೆಲೆ. ಸೊ ನನಗೇನು ಗೊತ್ತಿಲ್ಲ, ಎಕ್ಸ್ ಗೊತ್ತೇ ಇಲ್ಲಪ್ಪ, ನನಗೆ ಗೊತ್ತೇ ಇಲ್ಲ. ಅದು ಏನ್ ಹೇಳಿದಾನೆ ಲೆಕ್ಕ? 10% ಅಂತ ಹೇಳಿದಾನೆ. ಪರ್ಸೆಂಟ್ ಅಂದ್ರೆ ಡಿವೈಡೆಡ್ ಬೈ 100 ಬರುತ್ತೆ. ನೆಕ್ಸ್ಟ್ 24 ಹೇಳಿದಾನೆ. ಪರ್ಸೆಂಟೇಜ್ ಚಿಹ್ನೆ ತೆಗೆದ್ರೆ ಡಿವೈಡೆಡ್ ಬೈ 100 ಬರುತ್ತೆ. ಈಸ್ ಈಕ್ವಲ್ ಟು ಯಾವ್ದಕ್ಕೆ ಸಮ ಆಗಿದೆ ಅಂತ? 240ಕ್ಕೆ ಸಮ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಸೊ ಇಲ್ಲಿ ನೋಡಿ ಮಲ್ಟಿಪಲ್ ಮಾಡ್ಬೇಕಾದ್ರೆ ಯಾವಾಗ್ಲೂ ನೋಡಿ A ಡಿವೈಡೆಡ್ ಬೈ B ಈಸ್ ಈಕ್ವಲ್ ಟು
ಎ ಡಿವೈಡೆಡ್ ಬೈ ಸಾರಿ ಬಿ ಡಿವೈಡೆಡ್ ಬೈ ಸಿ ಅಂತ ಇದೆ ಅಂತ ಅನ್ಕೊಳ್ಳಿ. ಭಾಗಾಕಾರ ಯಾವ ತರ ಮಾಡಬೇಕು ಅಂತ ಬಿ ಡಿವೈಡೆಡ್ ಬೈ ಏನೋ ಒಂದು ಓಕೆನಾ ಎ ಬಿ ಓಕೆನಾ ಸಿ ಡಿ ಅಂತ ಅನ್ಕೊಳ್ಳಿ. ನಿಮಗೆ ಯಾವ ತರ ಅನುಕೂಲ ಬೇಕು ಆ ತರ ಅನ್ಕೊಳ್ಳಿ. ಸೊ ಇವಾಗ ಭಾಗಾಕಾರ ಯಾವ್ಯಾವ ತರ ಹೋಗುತ್ತಪ್ಪ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಾಂದ್ರೆ ಇಲ್ಲಿಂದ ಇಲ್ಲಿಗೆ, ಇವೆರಡು ಭಾಗಾಕಾರ ಆಗುತ್ತೆ ಓಕೆನಾ. ಸೇಮ್ ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು, ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು, ಇಲ್ಲ ಅಂದ್ರೆ ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು, ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು. ನೆಕ್ಸ್ಟ್ ಇಲ್ಲ ಅಂದ್ರೆ ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು, ನೆಕ್ಸ್ಟ್ ಇದರಿಂದ ಇದಕ್ಕೆ ಭಾಗಾಕಾರ ಮಾಡಬಹುದು. ಅದನ್ನ ಬಿಟ್ಟು ಕೆಳಗಡೆಯಿಂದ ಈ ಕಡೆ ಮೇಲ್ಗಡೆ ಈಕ್ವಲ್ ಟು ಆ ಕಡೆ ಇರೋದ್ನ ಕೆಳಗಡೆ ಇರೋದ್ನ ಮೇಲ್ಗಡೆದಕ್ಕೆ, ಮೇಲ್ಗಡೆ ಇರೋದ್ನ ಕೆಳಗಡೆದಕ್ಕೆ ಮಲ್ಟಿಪಲ್ ಮಾಡಬಹುದೇ ಹೊರತು ಭಾಗಾಕಾರ ಮಾಡ್ಲಿಕ್ಕೆ ಆಗಲ್ಲ ಓಕೆನಾ. ಅದೇ ತರ ನೋಡಿ. ಸೊ ಇಲ್ಲೇನಾಗಿದೆ 24 ಈ ಜೀರೋ ಗೆಟ್ ಕ್ಯಾನ್ಸಲ್, 24 ಒಂದ್ಲೆ ಕ್ಯಾನ್ಸಲ್ ಆಯ್ತು. ಎಕ್ಸ್ ಈಸ್ ಈಕ್ವಲ್ ಟು ಇದು 100 ಇದು 100 ಈ ಕಡೆ ಬಂದ್ರೆ ಒಂದ್ರದ್ದು, ಸೊ 4 0 ಈ ಕಡೆ ಬರ್ತದೆ, ಈಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಈ ಕಡೆ ಬಂತು 1000. ಸೊ ಇದಕ್ಕಿಂತ ಈಸಿ ಇನ್ನೊಂದು ಲೆಕ್ಕ ಇದೆಯಾ, ಯಾವುದು SSC CHS ಅಲ್ಲಿ 2024 ಲೆಕ್ಕ ರೀ. ಸೊ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಇಂದಾನೆ ಮಾಡಿಸ್ತಾ ಇದೀನಿ, ಮೋಸ್ಟ್ ಇಂಪಾರ್ಟೆಂಟ್ ಲಾಸ್ಟ್ ಇಯರ್, ಅದು ಯಾವ್ದ್ರದ್ದು 7ನೇ ತಿಂಗಳು ಓಕೆನಾ, ಇದೇ ತಿಂಗಳಿಗೆ. ನೆಕ್ಸ್ಟ್ ಹಾಗಾದ್ರೆ ಸೊ ಎಲ್ಲಿದೆ ಆಪ್ಷನ್ ನಂಬರ್ ಎ ಇಸ್ ಅನ ರೈಟ್ ಆನ್ಸರ್. ಸೊ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ಸು, ಲೈಕ್ಸು ಮತ್ತೆ ಸಬ್ಸ್ಕ್ರೈಬ್ನ ಮಾಡಿ ಓಕೆನಾ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಬರೋಣ. ಸೊ ನೆಕ್ಸ್ಟ್ ಏನ್ ಹೇಳಿದ್ದೇನೆ, 30% ಆಫ್ 50% ಆಫ್ 85 ಇಸ್ ಸಮ್ ಇಸ್ ಈಕ್ವಲ್ ಟು 51 ಅಂತ ಹೇಳಿದ್ದೇನೆ. ನನಗೇನಂದ್ರೆ ಒಂದು ಮೊತ್ತದ 85%, 50%, 30% ಅದು 51ಕ್ಕೆ ಸಮನಾಗಿದ್ದರೆ ಆ ಮೊತ್ತವನ್ನು ಕಂಡುಹಿಡಿಯಿರಿ. NTPC CBT ಇದು 2021 ಪ್ರಶ್ನೆ. ಏನ್ ಹೇಳ್ತಾ ಇದ್ದಾನೆ, ಸೊ ನನಗೆ ಗೊತ್ತಿಲ್ಲ 30% ಅಂದ್ರೆ ಡಿವೈಡೆಡ್ ಬೈ 100 ಇಷ್ಟೇ ನನಗೆ ಗೊತ್ತಿರೋದು. 50% ಅಂದ್ರೆ ನನಗೆ ಡಿವೈಡೆಡ್ ಬೈ 100 ಅಂತ ಗೊತ್ತು. ಸೊ 85% ಅಂತ ಕೊಟ್ಟಿದ್ದಾನೆ, ಡಿವೈಡೆಡ್ ಬೈ ನನಗೆ 100 ಇಷ್ಟೇ ಬರೋದ್ರಿ. ಅದಾದ್ಮೇಲೆ ಈಸ್ ಈಕ್ವಲ್ ಟು ಈ ಎಲ್ಲದರದ ಸಮ್ಮು ಯಾವ್ದಕ್ಕೆ ಈಕ್ವಲ್ ಇದೆ ಅಂತ 51ಕ್ಕೆ ಈಕ್ವಲ್ ಇದೆ ಅಂತ ಹೇಳ್ತಾ ಇದೆ. ಸೊ ನೇರವಾಗಿ ಮಾಡಿ ನೋಡಿ. ಸೊ ಏನು ಗೊತ್ತಿಲ್ಲ, 51 52 ಇಷ್ಟರು ಮಾಡ್ತೀರಾ. ನೆಕ್ಸ್ಟ್ 10 3 ಓಕೆನಾ, 10 10. ನೆಕ್ಸ್ಟ್ ಈ ಕಡೆ ಯಾವ್ದಾದ್ರು ಭಾಗಾಕಾರ ಹೋಗುತ್ತಾ ನೋಡಿ, ಈ ಕಡೆಯಿಂದ ಓಕೆ ಹೋಗುತ್ತೆ. 17 3 51, 17 5 85. ಅದಕ್ಕೆ ನಾನು ಹೇಳೋದು 30ವರೆಗೂ ಮಗ್ಗಿ ಕಲೀರಿ ಅಂತ. 3 1 ಈ ಕಡೆ 3 1. ಸೊ ಇವಾಗ ಏನ್ ಉಳಿತು, ಮೇಲ್ಗಡೆ 5 ಉಳಿತು, ಕೆಳಗಡೆ ಓಕೆ 5 1 5 20. ಮೇಲ್ಗಡೆ ಯಾವ್ದಾದ್ರು ಉಳಿದಿದಾವ, ಯಾವ್ದು ಉಳಿದಿಲ್ಲ ಕೆಳಗಡೆ. ಸೊ ಅವಾಗ ನೇರವಾಗಿ ಈ ವ್ಯಾಲ್ಯೂನ ಈ ಕಡೆ ಶಿಫ್ಟ್ ಆಗುತ್ತೆ, ಮಲ್ಟಿಪಲ್ ಆಗುತ್ತೆ ನೋಡಿ. 2 × 20 22 40, 40 × 10 400. ಆ ಬೆಲೆ ಯಾವ್ದ್ರಪ್ಪಿ, ಸೊ 400 ಎಲ್ಲಾದ್ರೂ ಆಪ್ಷನ್ ಅಲ್ಲಿ ಇದೆಯಾ, ಆಪ್ಷನ್ ನಂಬರ್ ಬಿ ಇಸ್ ಅನ ರೈಟ್ ಆನ್ಸರ್. ಸೊ ಆ ಬೆಲೆ ಯಾವುದು 400. ಇಷ್ಟೇ ಲೆಕ್ಕ. ನಿಮಗೆ ಕ್ಯಾಲ್ಕುಲೇಷನ್ ಬರ್ಲಿ ಅಂತ ನಾನು ಹಂತವಾಗಿ 5ರದ್ದು 10ರದ್ದು ಹಿಡಿದು ಹೊಡೆದೆ ಓಕೆನಾ, ನೇರವಾಗಿ ಹೊಡಿಬಹುದು ಓಕೆನಾ. ಸೊ ಆ ಹಂತವನ್ನ ನೋಡ್ತಾ ಬರೋಣ, ಬರ್ತಾ ನಿಮಗೆ ಪ್ರಾಕ್ಟೀಸ್ ಆಗಲಿ. ಇನ್ನು ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬಂದಾಗ, ಇಫ್ 20% ಆಫ್ 35% ಆಫ್ ದ ನಂಬರ್ ಈಸ್ 2408 ಓಕೆನಾ. ಏನ್ ಹೇಳ್ತಾ ಇದ್ದಾನೆ, ನನಗೆ ಪ್ರಶ್ನೆ ಗೊತ್ತಾಗಿದ್ದು 20% ಅಂದ್ರೆ ಇಷ್ಟೇ ಬರ್ಕೋಬೇಕು ಸರ್, 20 ಡಿವೈಡೆಡ್ ಬೈ 100. ನೆಕ್ಸ್ಟ್ 35% ಡಿವೈಡೆಡ್ ಬೈ 100. ಸೊ ಆಫ್ ಅ ನಂಬರ್ ಈಸ್ ಓಕೆನಾ. ಸೊ ಯಾವ ನಂಬರ್ ಅಂತ ಗೊತ್ತಿಲ್ಲಲ್ಲ, ಆಫ್ ನಂಬರ್ ಅಂದ್ರೆ ಎಕ್ಸ್ ಅಂತ ಇಟ್ಕೊಂಡು ಅದು ಯಾವ್ದಕ್ಕೆ ಸಮನಾಗಿದೆ ಅಂತೆ 240.8ಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಹೌದಲ್ವೇ, ನನಗೇನು ಗೊತ್ತಿಲ್ಲ. ಸೊ 21 25 ನಾನು ಮೊದಲು ದೊಡ್ಡ ಅಂಕಿನ ಭಾಗಾಕಾರ ಮಾಡಿಬಿಡ್ಬೇಕು, ಹೌದಾ. ಸೊ ಇವಾಗ ನೋಡಿ ಯಾವ್ದಾದ್ರು ಇಂದ ಭಾಗಾಕಾರ ಹೋಗುತ್ತಾ. ನೆಕ್ಸ್ಟ್ ಇದು 5ರಲ್ಲಿ ಹೋಗುತ್ತೆ, 7ರಲ್ಲಿ ಹೋಗುತ್ತೆ ಓಕೆ. 7 5 35 ಈ ಕಡೆ ಭಾಗಾಕಾರ, 7 3 21. ಇನ್ನು ಎಷ್ಟು ಉಳಿತು, 21 ಅಂದ್ರೆ ಇನ್ನು ಆ ಕಡೆ ಉಳಿತು. ನೆಕ್ಸ್ಟ್ ಇನ್ನು 3 ಉಳಿತು, 7 4 28. ಅಗೇನ್ ಇನ್ನು 2 ಉಳಿತು, 7 4 28. ಪಾಯಿಂಟ್ ಕೊಟ್ಟು ಒಂದ್ ಅಂಕಿ ಇಟ್ಬಿಡ್ರಿ ಓಕೆನಾ. ನೆಕ್ಸ್ಟ್ ಈ ಪಾಯಿಂಟ್ ತೆಗೆದ್ರೆ ಡಿವೈಡೆಡ್ ಬೈ 10 ಬರುತ್ತೋ, ಈ 0 ಗೆಟ್ಟ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ನು ಆ ಕಡೆ ಮೇಲ್ಗಡೆ ಏನು ಉಳಿತು, ಆ ಕಡೆ ಇಷ್ಟು ಓಕೆನಾ. ನೆಕ್ಸ್ಟ್ ಈ 5 ಗೆಟ್ಟ ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಎಕ್ಸ್ ನ ಬೆಲೆ ಎಷ್ಟು ಬರುತ್ತಪ್ಪ, 3 4 4. ಇಲ್ಲೊಂದು 10 ಇದೆ, ಇದು ಆ ಕಡೆ ಹೋದ್ರೆ 0 ಆಗಿ ಮಲ್ಟಿಪಲ್ ಆಗುತ್ತೆ. ಇದು ಎಕ್ಸ್ ನ ಬೆಲೆ. ಇವಾಗ ನನಗೆ ಎಕ್ಸ್ ನ ಬೆಲೆ ಅಷ್ಟೇ ಕೇಳಿದಾನ, ಇಲ್ಲ. ದೆನ್ 18% ಆಫ್ ದಟ್ ನಂಬರ್, ಈ ನಂಬರ್ ಒಂದು ಬಂದಿದೆಯಲ್ಲ, ಈ ನಂಬರ್ದು 18% ಅಂತ ಕೇಳಿದಾನೆ. ಇಲ್ಲಿ ವ್ಯಾಲ್ಯೂ ಇಲ್ಲಲ್ವಾ ಎಕ್ಸ್ ನ ಬೆಲೆ, ಅಲ್ಲಿ ಏನ್ ಹೇಳಿದಾನೆ 18% ಆಫ್ ದಟ್ ನಂಬರ್. ಸೊ ಇವಾಗ ಈ ನಂಬರ್ದು 18% ನನಗೆ ಕೇಳ್ತಾ ಇದೆ. ಏನಾಗುತ್ತೆ, 3440 ಇಂಟು 18% ಅಂದ್ರೆ 18 ಡಿವೈಡೆಡ್ ಬೈ 100 ಆಗುತ್ತೆ. ಈ 0 ಗೆಟ್ಟ
ಕ್ಯಾನ್ಸಲ್ ಆಗುತ್ತೆ. ಇವಾಗ ಏನ್ ಮಾಡ್ಬೇಕು, ನಾನು ನೇರವಾಗಿ ಗುಣಾಕಾರ ಮಾಡಿ ಇಡಬೇಕು. ನನಗೆ 18ರ ಮಗ್ಗಿ ಬರಲ್ಲ ಸರ್, 1ರಲ್ಲೇ ಮಾಡ್ತೀನಿ, 8ರಲ್ಲೇ ಮಾಡ್ತೀನಿ, ಆ ತರ ಬಿಟ್ಬಿಡ್ಬೇಕ್ರಿ. ಈಗ 3 4 4 into 1 8 ಮಾಡ್ಕೊಂತ 8ರಿಂದ ಮಾಡ್ಕೊಂತ ಈ ತರ ಮಾಡಬಾರ್ದು. ಓಕೆನಾ, ನೇರವಾಗಿ ನಿಮಗೆ 30ರವರೆಗೂ ಮಗ್ಗಿ ಅಂತ ಕಲಿ ಅಂತ ಹೇಳಿದೀನಿ. ಇವಾಗ ನೋಡಿ 18 4 72 ಕ್ಯಾರಿ ಎಷ್ಟು ಬಂತಪ್ಪ, 7 ಕೈಯಲ್ಲಿ ಇಟ್ಕೊಳ್ರಿ. 18 4 ಅಗೇನ್ 72 1 7 79. ಸೊ 79. ಇವಾಗ ಮತ್ತೆ 7 ಉಳಿತು. 18 3 54 54 1 7 ಎಷ್ಟು ಬಂತು? ಸೊ ಅಗೇನ್ 61 ಬಂತು. ಸೊ ಆನ್ಸರ್ ಏನ್ ಹೇಳಿದೆ, ನೆಕ್ಸ್ಟ್ ಇದು ಇಷ್ಟು ಉತ್ತರ ಬಂತು. ಏನಂತ ಹೇಳಿದಾನೆ, ಒಂದ್ ಅಂಕಿ ಬಿಟ್ಟು ಪಾಯಿಂಟ್ ನ ಕೊಡಿ ಅಂತ ಹೇಳಿದಾನೆ. ಸೊ ಒಂದ್ ಅಂಕಿ ಬಿಟ್ಟು ಪಾಯಿಂಟ್ ನ ಕೊಟ್ರೆ 619.2. ಆಪ್ಷನ್ ನಂಬರ್ ಬಿ ಇಸ್ ನ ರೈಟ್ ಆನ್ಸರ್. 2024 SSC CHSL ಪ್ರಶ್ನೆ. 2024 SSC CHSL ಪ್ರಶ್ನೆ. ಗೊತ್ತಾಗ್ತಿದ್ಯಾ? ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? ಓಕೆ, ಇನ್ನು ಮುಂದಿನ ಪ್ರಶ್ನೆ ಅಂತ ನೋಡ್ತಾ ಬರೋಣ. ಇಫ್ 40% ಆಫ್ ಎ ಇಸ್ ಈಕ್ವಲ್ ಟು 64% ಆಫ್ ಬಿ. ಸೊ ನನಗೇನು ಹೆಂಗೆ ಗೊತ್ತಿದೆ ಅಷ್ಟೇ ಬರೀರಿ. 40% ಆಫ್ 100 ಇಂಟು ಆಫ್ ಅಂದ್ರೆ ಇಂಟು ಎ ಇಸ್ ಈಕ್ವಲ್ ಟು ನೆಕ್ಸ್ಟ್ 64% ಆಫ್ ಎ ಅಲ್ಲ ಬಿ ಅಂತ ಹೇಳಿದಾನೆ. ಓಕೆನಾ, ಇಷ್ಟ ನಮ್ಗೆ ಗೊತ್ತಿರೋದು. ಪ್ರಶ್ನೆ ಅಷ್ಟೇ ಕೇಳಿದ್ರೆ ಎ ಬೈ ಬಿ ಇದು ರೇಷಿಯೋ ಕೇಳಿದ್ರೆ. ಯಾವ್ದ್ರದ್ದು? SSC MTS 2024 ಅಕ್ಟೋಬರ್ ತಿಂಗಳು. ಓಕೆನಾ, ಅಕ್ಟೋಬರ್ ತಿಂಗಳು. ಅದಕ್ಕೆ ಹೇಳ್ತಾ ಇರೋದು, MTS ತಯಾರಿ ಆಗೋರು ಕೂಡ ಫಸ್ಟ್ ಕ್ಲಾಸಲ್ಲಿ ಆನ್ಸರ್ನ ಮಾಡಿ ನೋಡಿ. ಏನಾಗುತ್ತೆ, ಈ 100 ಹೋಗುತ್ತಾ, 8 5 40, 8 8 64, A ಡಿವೈಡೆಡ್ ಬೈ ಬಿ ಅಂತ ಕೇಳಿದಾನೆ. ಸೊ ಇದು ಬಿ ಕಡೆ ಬಂದ್ರೆ ಇದು ಈ ಕಡೆ ಹೋಗುತ್ತೆ, 8 ಡಿವೈಡೆಡ್ ಬೈ 5. ಸೊ ಆಪ್ಷನ್ ನಂಬರ್ 8 ಡಿವೈಡೆಡ್ ಬೈ 5 ಯಾವ್ದಾದ್ರು ಇದೆಯಾ? ಸೊ ಆಪ್ಷನ್ ನಂಬರ್ ಸಿ ಇಸ್ ಅನ ರೈಟ್ ಆನ್ಸರ್. ಗೊತ್ತಾಗ್ತಿದ್ಯಾ? ಸೊ ಅಷ್ಟೇ ಕೇಳಿದಾನೆ, ಅಷ್ಟೇ. A ಡಿವೈಡೆಡ್ ಬೈ 5 ರೇಷಿಯೋ ಕೇಳಿದಾನೆ. ಇದನ್ನ ಭಾಗಾಕಾರ ಮಾಡಿಡ್ರಿ ಅಂತ ಮತ್ತೆ ಅದನ್ನ ಬೇರೆ ಮಾಡ್ತಾ ಇದ್ವಿ ಇನ್ನು. ಓಕೆನಾ, ನೆಕ್ಸ್ಟ್. ಸೊ ಇಲ್ಲ ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಅಂತ ಬಂದಾಗ ಒಂದು ಎಕ್ಸ್ ಬೆಲೆಯನ್ನು ವೈ ಬೆಲೆಗೆ ಪ್ರತಿಶತದಲ್ಲಿ ಕೇಳಿದಾಗ, ಫಾರ್ ಎಕ್ಸಾಂಪಲ್ ಒಂದು ಎಕ್ಸ್ ಬೆಲೆ ಅನ್ನೋದಿದೆ, ಅದನ್ನ ವೈ ಬೆಲೆಗೆ ಕಂಪೇರ್ ಮಾಡಿ ಏನ್ ಮಾಡ್ತಾ ಇದ್ದಾನೆ, ಇವಾಗ ಪ್ರತಿಶತದಲ್ಲಿ ಹೇಳಪ್ಪ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇವಾಗ 100 ರೂಪೀಸ್ ಇದೆ, ನಿನ್ನ ಹತ್ರ 200 ರೂಪೀಸ್ ಇದೆ. ಹಾಗಾದ್ರೆ ಎಷ್ಟು ಪರ್ಸೆಂಟ್ ಇದೆ? ಹಾಗಾದ್ರೆ ನನ್ಗಿಂತ ನಿನ್ನ ಹತ್ರ ಎಷ್ಟು ಪರ್ಸೆಂಟ್ ಇದೆ ಅಂತ ಅರ್ಥ. ಓಕೆನಾ, ನನ್ನ ಹತ್ರ 100 ರೂಪೀಸ್ ಇದಾವೆ, ನಿನ್ನ ಹತ್ರ 200 ರೂಪೀಸ್ ಇದಾವೆ. ನನಗಿಂತ ನಿನ್ನ ಹತ್ರ ಎಷ್ಟು ಜಾಸ್ತಿ ಇದೆ ಅಂತ ಕೇಳ್ತಾನೆ. ಜಾಸ್ತಿನೋ ಕಮ್ಮಿನೋ ಅದು ಸೆಕೆಂಡರಿ. ಒಟ್ಟು ಪರ್ಸೆಂಟೇಜ್ ಅಲ್ಲಿ ಕೇಳ್ತಾ ಇದ್ದಾನೆ. ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ, ಎಷ್ಟು ರೂಪಾಯಿ ಜಾಸ್ತಿ ಇದೆ ಅಂತ ಕೇಳ್ತಾ ಇಲ್ಲ, ಎಷ್ಟು ಪರ್ಸೆಂಟ್ ಅಂತ ಕೇಳ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 50 ರೂಪಾಯಿ ಇದೆ, ನಿನ್ನ ಹತ್ರ 75 ರೂಪಾಯಿ ಇದೆ. ಈಗ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಕೇಳ್ತಾನೆ. ಪ್ರತಿಶತದಲ್ಲಿ ಅಂತ ಹೇಳಿದಾರಲ್ಲ, ಪ್ರತಿಶತದಲ್ಲಿ ಮೀನ್ಸ್ ಪರ್ಸೆಂಟೇಜ್. ನಮ್ಮಿಬ್ರಲ್ಲಿ ನನ್ನ ಹತ್ರ 50 ರೂಪಾಯಿ ಇದೆ, ನಿನ್ನ ಹತ್ರ 75 ರೂಪಾಯಿ ಇದೆ, ಇಬ್ಬರಲ್ಲಿ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದನ್ನ ಎಷ್ಟು ರೂಪಾಯಿ ಜಾಸ್ತಿ ಇದೆ ಅಂತ ಕೇಳಿಲ್ಲ. ಓಕೆನಾ, 50 ರೂಪಾಯಿಗೆ ಮತ್ತೆ 75 ರೂಪಾಯಿ ಎಷ್ಟು ರೂಪಾಯಿ ಜಾಸ್ತಿ ಇದೆ ಅಂದ್ರೆ 25 ರೂಪಾಯಿ ಅಂತ ಹೇಳ್ಬೋದಿತ್ತು. ಬಟ್ ಅಲ್ಲಿ ಪರ್ಸೆಂಟೇಜ್ ಅಲ್ಲಿ ಕೇಳ್ತಾ ಇರೋದ್ರಿಂದ ಪರ್ಸೆಂಟೇಜ್ ಅಲ್ಲಿ ಮಾಡಿದಾಗ ಸೊ ಈ ತರ ಎಕ್ಸ್ ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 200. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 100 ರೂಪೀಸ್ ಇದೆ. ಎಕ್ಸಾಂಪಲ್ ನನ್ನ ಹತ್ರ ಎಷ್ಟಿದೆ? 100 ರೂಪೀಸ್ ಇದೆ. ಇನ್ನೊಬ್ರ ಹತ್ರ 200 ರೂಪೀಸ್ ಇದೆ. ಇವಾಗ 200 ರೂಪೀಸ್ ಮತ್ತೆ 100 ರೂಪೀಸ್ ನಡುವೆ ಎಷ್ಟು ಕೇಳ್ತಾ ಇದ್ದಾನೆ? ಹೌದಾ? ಸೊ ಇವಾಗ ಏನಂತ ಇದ್ದಾನೆ, 200 ರೂಪೀಸ್ ಇದೆ. ಓಕೆನಾ, ಡಿವೈಡೆಡ್ ಬೈ 100 ಇಂಟು. ಸೊ ಇವಾಗ ಏನಾಗುತ್ತೆ, 100 ಮಲ್ಟಿಪಲ್ ಮಾಡ್ಬೇಕು. ಪರ್ಸೆಂಟೇಜ್ ಅಲ್ಲಿ ಕೇಳಿದಾಗ ಏನಾಗಿದೆ, ಎಕ್ಸ್ ನ ಬೆಲೆ ಏನಾಗಿದೆ ಈ ತರದ್ದು. ಓಕೆನಾ, ಸೊ ಇವಾಗ ಈ 100 ಗೆಟ್ ಕ್ಯಾನ್ಸಲ್. ಅವನ ಹತ್ರ ಎಷ್ಟು ಜಾಸ್ತಿ ಇದೆ? 200 ರೂಪೀಸ್. 200% ಅದು ಜಾಸ್ತಿ ಇದೆ. ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ? 200%. ನೋಡಿ 200% ಅಂದ್ರೆ ಯಾವಾಗ ಅಂತ ನೋಡಿ. ಇವಾಗ ಯಾವುದೇ ಒಂದು ಮೂಲ ವಸ್ತು ಯಾವಾಗ್ಲೂ 100% ಇರ್ತದೆ, ಯಾವಾಗ್ಲೂ ಅದು 100% ಇರ್ತದೆ. ಇವಾಗ ನಾನು 100% ಇದ್ದೀನಿ, ನನಗಿಂತ ಬಲಿಷ್ಠರಿದ್ದಾರೆ, ಅವರು ನನಗಿಂತ 2 ಪಟ್ಟು ಜಾಸ್ತಿ ಇದ್ದಾರೆ, ಮೀನ್ಸ್ 200 ಪಟ್ಟು ಜಾಸ್ತಿ ಇದ್ದಾರೆ. ನನಗಿಂತ ಒಬ್ಬ 3 ಪಟ್ಟು ಜಾಸ್ತಿ ಇದ್ದಾನೆ, ಆತ 300% ಜಾಸ್ತಿ ಇದ್ದಾನೆ. ನನಗಿಂತ ಒಬ್ಬವನು 4 ಪಟ್ಟು ಜಾಸ್ತಿ ಇದ್ದಾನೆ, ಮೀನ್ಸ್ 400% ಜಾಸ್ತಿ ಇದ್ದಾನೆ. ಓಕೆನಾ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂತ ಬನ್ನಿ. ನೆಕ್ಸ್ಟ್ ಈ ಪ್ರಶ್ನೆ ಆಧಾರದ ಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆ ನೋಡಿ. 2/3 ಇಸ್ ವಾಟ್ ಪರ್ಸೆಂಟ್ ಆಫ್ 1/3? ನೋಡಿ ನಾನು ಯಾವಾಗಲೂ ಹೇಳಿದೆ, ಯಾವ ವ್ಯಾಲ್ಯೂಗೆ ಕಂಪೇರ್ ಮಾಡಿರ್ತಾರೆ, ಯಾವ ವ್ಯಾಲ್ಯೂಗೆ ಕಂಪೇರ್ ಮಾಡಿದರೆ 200ಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದಾನೆ. ಸೊ ಯಾವ ವ್ಯಾಲ್ಯೂಗೆ ಕಂಪೇರ್ ಮಾಡಿರ್ತಾನೆ ಆ ವ್ಯಾಲ್ಯೂನ ಮೇಲ್ಗಡೆ ಇಡಬೇಕು, ಯಾವ ವ್ಯಾಲ್ಯೂ ಕಂಪೇರ್ ಮಾಡಿಸ್ಕೊಂತ ಇದೆಯೋ ಆ ವ್ಯಾಲ್ಯೂನ ಕೆಳಗಡೆ ಇಡಬೇಕು. ಓಕೆನಾ, ಹಾಗಾದ್ರೆ ಇಲ್ಲಿ ನೋಡಿ. ಸೊ ಏನ್ ಹೇಳ್ತಾ ಇದ್ದಾನೆ, 2/3 ಅಂದರೆ 1/3 ಶೇಕಡ ಎಷ್ಟು, ಮೀನ್ಸ್ ಪರ್ಸೆಂಟೇಜ್ ಎಷ್ಟು. 2/3 ಅನ್ನೋದು 1/3 ಎಷ್ಟು ಪರ್ಸೆಂಟ್ ಇದೆ, ಎಷ್ಟು ಪರ್ಸೆಂಟ್, ಯಾವ ವ್ಯಾಲ್ಯೂ ಕಂಪೇರ್ ಆಗ್ತಾ ಇದೆ ಅದನ್ನ ಮೇಲ್ಗಡೆ ಬರ್ಬಿಡ್ರಿ. ಸೊ ಯಾವ ವ್ಯಾಲ್ಯೂ ಕಂಪೇರ್ ಆಗ್ತಾ ಇದೆ 2/3 ಮೇಲ್ಗಡೆ ಬರೋದು. ನನಗೆ ಸರ್ ಹೇಳ್ಕೊಟ್ಟಿದ್ದಾರೆ ಯಾವ ವ್ಯಾಲ್ಯೂ ಇಂದ ಕಂಪೇರ್ ಮಾಡ್ತಾ ಇದೀವಿ ಅದನ್ನ ಕೆಳಗಡೆ ಬರೀಬೇಕು 1/3. ಸೊ ಮಾಡ್ಬಿಟ್ಟು ಇಂಟು 100 ಮಾಡಿ ಅಂತ ಹೇಳಿದ್ದಾರೆ. ನೋಡಿ ದುನಿಯಾದೊಳಗೆ ಈ ತರದ್ದು ಯಾವತ್ತಾದ್ರೂ ನೀವು ಭಾಗಕಾರ ನೋಡಿದ್ರಿ ಅಂದ್ರೆ ಚಂದ, ನೋಡ್ಲಿಲ್ಲ ಅಂದ್ರೆ ಇನ್ನೂ ಚಂದ. ಓಕೆನಾ, ಸೊ ಈ ತರದ್ದು ಭಾಗಕಾರ ಯಾವ ತರ ಮಾಡ್ಬೇಕಂದ್ರೆ A ಡಿವೈಡೆಡ್ ಬೈ B ಅಪಾನ್ ಸೊ C ಡಿವೈಡೆಡ್ ಬೈ D ಈ ತರದ್ದು ಭಾಗಕಾರದ ರೂಪದಲ್ಲಿ ಇದ್ದಾಗ ಸೊ ಇವಾಗ ಮಲ್ಟಿಪ್ಲಿಕೇಶನ್ ಯಾವ ತರ ಆಗುತ್ತೆ ಅಂದ್ರೆ, ಸೊ ನೋಡಿ ಮೇಲಿಂದ ಸೀದಾ ಇದಕ್ಕೆ, ಇದರಿಂದ ಇದಕ್ಕಾಗುತ್ತೆ. ಸೊ ಇದು ಯಾವ ರೂಪದಲ್ಲಿ ಬರುತ್ತೆ ಅಂದ್ರೆ A ಇಂಟು D ಡಿವೈಡೆಡ್ ಬೈ C ಇಂಟು B ರೂಪದಲ್ಲಿ ಬರುತ್ತೆ.
ಓಕೆನಾ. ಸೊ ಇಲ್ಲಿಂದ ಮಾಡಿ 2 ಇಂಟು ನೇರವಾಗಿ ಇಲ್ಲಿಂದ ಇಲ್ಲಿಗೆ, 2 ಇಂಟು ನೇರವಾಗಿ ಇಲ್ಲಿಂದ ಇಲ್ಲಿಗೆ ಆಗುತ್ತೆ, 2 ಇಂಟು 3 ಡಿವೈಡೆಡ್ ಬೈ ಇದು ಇಂಟು ಇದು 3 ಇಂಟು 1 ಇದು ಮಲ್ಟಿಪಲ್ ವಿತ್ 100 ಹಂಗ ಬರ್ದ್ ಬಿಡ್ರಿ. ಸೊ 3 ಒಂದ್ಲೆ 3 ಒಂದ್ಲೆ. ಸೊ ಇವಾಗ ಏನಾಯ್ತು 200. ಸೊ ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ 200%. ಆಪ್ಷನ್ ನಂಬರ್ ಡಿ ಇಸ್ ಅನ ರೈಟ್ ಆನ್ಸರ್. ನೋಡಿ ಇಷ್ಟು ದೊಡ್ಡ ಲೆಕ್ಕ ಮಾಡ್ಲೇಬೇಕಾಗಿತ್ತಾ? ಮಾಡ್ಲೇಬೇಕಾ? ನಾನು ಅವಾಗ ಹೇಳಿದೆ ಸ್ಮಾರ್ಟ್ ಅಪ್ರೋಚಸ್ಗಳನ್ನ ಬಳಸಲೇಬೇಕಾಗ್ತದೆ. ನೋಡಿ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ನಾನು ಹೇಳಿದೆ, ಯಾವಾಗ್ಲೇನೂ ಹೇಳಿದೆ. ಸೊ ಒಂದು ಯಾವಾಗ್ಲೂ ಒಂದು ವಸ್ತು ಮೂಲವಾಗಿ 100% ಇರುತ್ತೆ, ಅದು ಡಬಲ್ ಆದ್ರೆ 200% ಆಗುತ್ತೆ. ಇಲ್ಲಿ ಪ್ರಶ್ನೆಲ್ಲೂ ಹಂಗೆ ಆಗಿದೆ ನೋಡಿ. ಸೊ 1/3 ಇದೆ. ಸೊ ಇಲ್ಲಿರೋದು 1 ಇದ್ದಿದ್ದು ಏನಾಗಿದೆ, ಡಬಲ್ ಆಗಿದೆ. ಡಬಲ್ ಆಗಿದೆ ಮೀನ್ಸ್ ಅಲ್ಲಿ ಏನಾಗಿದೆ 1 ಇದ್ದಿದ್ದು 2/3 ಆಗಿದೆ. ಆವಾಗ ಏನಾಗುತ್ತೆ ಅದು 200% ಆಗಿದೆ. ಅದು ಡಬಲ್ ಆಗಿದೆಯಲ್ಲ, ಅಕಸ್ಮಾತ್ 3 ಆಗಿದ್ರೆ 300%, ಅದು 4 ಆಗಿದ್ರೆ 400%. ಓಕೆನಾ. ಈ ಲೆಕ್ಕವನ್ನ ಸೊ ಯಾಕೆ ಈ ಕಾನ್ಸೆಪ್ಟ್ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ನೋಡಿ. ಸೊ ಪ್ರತಿ ಸಲನೂ ನೀವು ಲೆಕ್ಕ ಮಾಡ್ಕೊಂತ ಕೂರಬಾರ್ದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಎಕ್ಸಾಮ್ ಅಲ್ಲಿ 4 to 684 ಅಂತ ಕೊಟ್ಟು 0.44 ಅಂತ ಕೊಟ್ಟಿರ್ತಾನೆ. ಸೊ ಇದನ್ನ ಸೊ ಯಾವ್ದ್ರಿಂದ ಭಾಗಾಕಾರ ಮಾಡ್ಲಿ ಅಂತ ಹೇಳಿರ್ತಾನೆ, 2134 2.22 ಇಂದ ಕೊಟ್ಟಿರ್ತಾನೆ. ಸೊ ಇದಕ್ಕಿಂತ ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ಸೊ ಇದಕ್ಕಿಂತ ಇದು ಎಷ್ಟು ಪರ್ಸೆಂಟ್ ಜಾಸ್ತಿ ಇದೆ ಅಂದಾಗ ಸರ್ ಏನ್ ಹೇಳಿದಾರೆ, ಯಾವ ವ್ಯಾಲ್ಯೂ ಕಂಪೇರ್ ಆಗುತ್ತೆ ಅದನ್ನ ಮೇಲ್ಗಡೆ ಇಡ್ರಿ ಅಂತ ಹೇಳಿದಾರೆ. 2468 ಡಿವೈಡೆಡ್ ಬೈ 2134 2.22 ಅಂತ ಈ ತರ ಇಡ್ತೀರಾ, ಇಂಟು 100 ಮಾಡ್ತೀರಾ. ಹೌದಲ್ವೇ? ನಿಮ್ಗೆ ಇದೇ ಗೊತ್ತಾಗಿರುತ್ತಲ್ವೇ? ನಾನು ಅವಾಗಲೇ ಹೇಳಿದೆ ಅದು ಡಬಲ್ ಆಗಿದೆಯೋ ಇಲ್ವೋ ನೋಡಿಕೊಳ್ಳಿ, ಒಂದ್ಸರಿ ಕಣ್ಣಾಡಿಸಿ ನೋಡಿ. ಡಬಲ್ ಆಗಿದೆಯಾ ತ್ರಿಬಲ್ ಆಗಿದೆಯಾ ನೋಡಿ. 2ರದ್ದು ಡಬಲ್ 4 ಆಗಿದೆ, 2ರದ್ದು 4 ಆಗಿದೆ, 1ರದ್ದು 2 ಆಗಿದೆ, 3ರದ್ದು 6 ಆಗಿದೆ, 4ರದ್ದು 8 ಆಗಿದೆ, 2ರದ್ದು 4 ಆಗಿದೆ. ಸೊ ಅಗೇನ್ ಇದಿಷ್ಟು ಒಂದ್ಲೆ, ಇದಿಷ್ಟು ಎರಡ್ಲೆ, ಮೀನ್ಸ್ ಇದೇನಾಗಿದೆ ಡಬಲ್ ಆಗಿದೆ. ಡಬಲ್ ಆಗಿದ್ರೆ ಏನಾಗುತ್ತದೆ, ಆಲ್ವೇಸ್ 200% ಆಗುತ್ತೆ. ಆಲ್ವೇಸ್ ಏನಾಗುತ್ತೆ 200% ಆಗಿದೆ. ಅದರದ್ದು ಡಬಲ್ ಆಗಿದೆ, ಅದು 200% ಇರುವಂತದ್ದು. ಅದಕ್ಕೆ ಪ್ರಶ್ನೆ ಕಡೆ ಒಂದ್ ಸ್ವಲ್ಪ ಕಣ್ಣಾಡಿಸ್ತಾ ಇರಬೇಕು. ಓಕೆನಾ. ನೆಕ್ಸ್ಟ್ 0.002 is a what percent of 1/2. ಸೊ ಯಾವ ವ್ಯಾಲ್ಯೂ ಕಂಪೇರ್ ಆಗ್ತಾ ಇದೆ, 0.002 ಕಂಪೇರ್ ಆಗ್ತಾ ಇದೆ ಸರ್. ಯಾವ ವ್ಯಾಲ್ಯೂಗೆ ಕಂಪೇರ್ ಮಾಡ್ತಾ ಇದ್ದಾರೆ? ಸೊ 0.12ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇವಾಗ ನಾವ್ ಏನ್ ಮಾಡ್ಬೇಕು ಸರ್, ಮಲ್ಟಿಪಲ್ ವಿತ್ 100 ಮಾಡ್ಬೇಕು ಸರ್. ಯಾಕಂದ್ರೆ ಪರ್ಸೆಂಟೇಜ್ ಅಲ್ಲಿ ಕೇಳಿದ್ದಾನೆ. NTPC CBT 2020 ಪ್ರಶ್ನೆ. ನೋಡಿ ಇವಾಗ ಏನಾಗುತ್ತೆ ನಿಮಗೆ ಲೆಕ್ಕದಲ್ಲಿ ಅಂತ ಬಂದಾಗ, ಈ ಪಾಯಿಂಟ್ ಗಳಿದ್ದಾಗ ಏನ್ ಮಾಡ್ಬೇಕು ಸರ್, ಇವು 3 ಅಂಕಿ ಇದಾವೆ. ಸೊ ಇದು ಮೇಲ್ಗಡೆ ಇರುವಂತದ್ದು 3 ಅಂಕಿ ಪಾಯಿಂಟ್ ಅಲ್ಲಿ ಇದೆ ಅಂದ್ರೆ ಕೆಳಗಡೆ 3 ಸೊನ್ನೆಗಳನ್ನ ಬರ್ಕೋಬೇಕು, ಮೀನ್ಸ್ ಸಾವಿರವನ್ನ ಬರ್ಕೋಬೇಕು ಸರ್. ಇಲ್ಲಿ ಕೆಳಗಡೆ 2 ಅಂಕಿ 0 ಇದೆ ಸರ್, ಇವಾಗ ಏನ್ ಮಾಡ್ಕೊಳ್ರಿ, ಮೇಲ್ಗಡೆ 2 ಅಂಕಿ ಬಿಟ್ಟು 0 ಕೊಟ್ಕೊಳ್ರಿ, ಮೀನ್ಸ್ 100ನ ಬರ್ಕೊಳ್ಳಿ. ಸೊ ಇವಾಗ ಏನಾಯ್ತಿದು, ಇಷ್ಟು 2 ಡಿವೈಡೆಡ್ ಬೈ 12 ರೂಪದಲ್ಲಿ ಬಂತು. ಹಾಗಾದ್ರೆ 2 ಒಂದ್ಲೆ 2 6ಲೆ. ಓಕೆನಾ. ಇವೆರಡು 0 ಗೆಟ್ ಕ್ಯಾನ್ಸಲ್, ಇವೆರಡು ಗೆಟ್ ಕ್ಯಾನ್ಸಲ್. ಇನ್ನು ಮೇಲ್ಗಡೆ ಇದು 1 0, ಇದು 1 0 ಗೆಟ್ ಕ್ಯಾನ್ಸಲ್. ಇಲ್ಲಿ ಮೇಲ್ಗಡೆ 10 ಉಳಿತು, ಕೆಳಗಡೆ 6 ಉಳಿತು, ಮೇಲ್ಗಡೆ 2 5ಲೆ. ಸೊ ಕೆಳಗಡೆ 2 3ಲೆ. ಸೊ ಎಲ್ಲಾದ್ರೂ 5 ಡಿವೈಡೆಡ್ ಬೈ 3 ಇದೆಯಾ? ಸೊ ಎಲ್ಲಾದ್ರೂ 5 ಡಿವೈಡೆಡ್ ಬೈ 3 ಇದೆಯಾ? ಆಪ್ಷನ್ ನಂಬರ್ ಇಲ್ಲಿಗೆ ಮುಗೀತು. ಸೊ ಆಪ್ಷನ್ ನಂಬರ್ ಬಿ 5/3%. ಇಷ್ಟೇ ಇರೋದು. ಓಕೆನಾ. ಹಾಗಾದ್ರೆ ಮುಂದಿನ ಪ್ರಶ್ನೆ ನಾನು ನೋಡ್ತಾ ಬರೋಣ. ಸೊ 80 ಮೀಟರ್ ಇಸ್ ವಾಟ್ ಪರ್ಸೆಂಟ್ ಆಫ್ 5/3 ಅಂತ. ಓಕೆನಾ. 80 ಮೀಟರ್ ಇಸ್ 5/3 ಅಲ್ಲ, 80 ಮೀಟರ್ ಇಸ್ ವಾಟ್ ಪರ್ಸೆಂಟ್ ಆಫ್ 5 ಕಿಲೋಮೀಟರ್ ಅಂತ. ಓಕೆ, ನಿಮಗೆ ಇಲ್ಲಿ ಗೊತ್ತಾಗಬೇಕಾಗಿದ್ದು 8 ಅಲ್ಲಿ ಮೀಟರ್ ಇರಲಿ ಸರ್. ಇವಾಗ ನೋಡಿ ಯಾವ ತರ ಮಾಡ್ತೀರಾ, 80 ಮೀಟರ್ ಇದೆ ಸರ್, 80 ಮೀಟರ್ ಇದೆ. ಸೊ ಯಾವ ವ್ಯಾಲ್ಯೂ ಕಂಪೇರ್ ಆಗ್ತಾ ಇದೆ, 80 ಮೀಟರ್ ಕಂಪೇರ್ ಆಗ್ತಾ ಇದೆ. ಯಾವ ವ್ಯಾಲ್ಯೂಗೆ ಕಂಪೇರ್ ಆಗ್ತಾ ಇದೆ, 5 ಕಿಲೋಮೀಟರ್ಗೆ ಕಂಪೇರ್ ಆಗ್ತಾ ಇದೆ. ಸೊ ಇವಾಗ ಏನ್ ಮಾಡ್ಬೇಕು ಸರ್, ಇಂಟು ಮಲ್ಟಿಪಲ್ ವಿತ್ 100 ಮಾಡಿದ್ರೆ ಸೊ ಇದು ಈ ತರ ಭಾಗಾಕಾರ ಮಾಡಿ ಆನ್ಸರ್ ಚೆಕ್ ಮಾಡ್ತೀರಾ. ಹೌದಲ್ವೇ? ಏನ್ ಮಾಡ್ತೀರಾ, ಇದೊಂದ್ಲೆ 5 20 8 2 16 1600 ಆನ್ಸರೇ ಇಲ್ಲ. ಯಾಕೆ, ಅಲ್ಲಿ ಇರೋದು ಇಲ್ಲ. ಓಕೆನಾ. 1600 ಆನ್ಸರ್ ಇರೋದು ಇಲ್ಲ, ಯಾಕಂದ್ರೆ ಕಾನ್ಸೆಪ್ಟ್ ನೀವು ತಪ್ಪಾಗಿ ಮಾಡಿರ್ತೀರ. ಯಾವ ತರ ನೋಡಿ, ಏನ್ರಿ ಬಂತಿದು, ಓಕೆನಾ. ಸೊ ಈ ತರ ಇದೆ. ಇವಾಗ ನೀವು ಕೆಳಗಡೆ ಇರುವಂತದ್ದು ಮೇಲ್ಗಡೆ ಇರುವಂತದ್ದು ವ್ಯಾಲ್ಯೂಗಳನ್ನ ನೋಡಿ. ಮೇಲ್ಗಡೆ ಇರುವಂತ ವ್ಯಾಲ್ಯೂ ಮೀಟರ್ ಇಲ್ಲಿದೆ, ಕೆಳಗಡೆ ಇರುವಂತದ್ದು ವ್ಯಾಲ್ಯೂ ಕಿಲೋಮೀಟರ್ ಇದೆ. ಯಾವಾಗ್ಲೂ ಕಿಲೋಮೀಟರ್ನ ಮೀಟರ್ಗೆ ಕಂಪೇರ್ ಮಾಡಬಾರ್ದು, ಮೀಟರ್ನ 5 ಕಿಲೋಮೀಟರ್ಗೆ ಕಂಪೇರ್ ಮಾಡಬಾರ್ದು. ಸೊ ನಿಮಗೆ ಕನ್ವರ್ಜೇಷನ್ಸ್ ಗೊತ್ತಿರಬೇಕು. ಯಾಕಂದ್ರೆ ಒಂದು ದಷ್ಟಪುಷ್ಟ ಬಲಿಷ್ಠ ವ್ಯಕ್ತಿಯನ್ನ ಒಂದು 3ನೇ ಕ್ಲಾಸ್ 2ನೇ ಕ್ಲಾಸ್ ಹುಡುಗನೇ ಕಂಪೇರ್ ಮಾಡಕ್ಕಾಗತ್ತಾ? ಆಗಲ್ಲ. ಅದು ಮೀಟರ್ ಬೇರೆ, ಕಿಲೋಮೀಟರ್ ಬೇರೆ. ಇಬ್ರು ಮನುಷ್ಯರ ಸರ ಮನುಷ್ಯ ಕಂಪೇರ್ ಮಾಡ್ಬೋದು. ಹೌದು, ಕಂಪೇರ್ ಮಾಡ್ಬೋದು, ಬಟ್ ರೀಡಿಂಗ್ ಅಲ್ಲಿ ಕಂಪೇರ್ ಮಾಡಬಾರ್ದು. ಓಕೆನಾ. ಸೊ ಹಾಗಾದ್ರೆ ನಿಮಗೆ ಕನ್ವರ್ಸೇಷನ್ ಬಹಳ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ಕನ್ವರ್ಸೇಷನ್ ಅಂದ್ರೆ ಏನಾಗುತ್ತೆ ಸರ್? ಯಾಕಪ್ಪ?
ಓಕೆ ಒನ್ಸ್. ಸೊ ಕನ್ವರ್ಸೇಷನ್ ಅಂತ ಬಂದಾಗ ನಾವು ಏನ್ ನೋಡ್ಕೋಬೇಕಾಗ್ತದೆ. ಸೊ ಇಲ್ಲಿ 80 ಮೀಟರ್ ಇದೆ, ಇಲ್ಲಿ ಮೀಟರ್ ಇದೆ, ಆ ತರದ್ದು ನಿಮಗೆ ಗೊತ್ತಾಗ್ಬಿಡ್ತದೆ. ಸೊ ಇವಾಗ ಮೂಲವಾಗಿ ಕನ್ವರ್ಸೇಷನ್ ಅಂತ ಬಂದಾಗ ಫಸ್ಟ್ ಕನ್ವರ್ಸೇಷನ್ ಅಲ್ಲಿ ರೀಡಿಂಗ್ ಸ್ಟಾರ್ಟ್ ಆಗೋದೆ ಮಿಲಿಮೀಟರ್ ಇಂದ. ಫಸ್ಟ್ ಮಿಲಿಮೀಟರ್, ಆಮೇಲೆ ಸೆಂಟಿಮೀಟರ್, ಆಮೇಲೆ ಡೆಸಿಮೀಟರ್, ಆಮೇಲೆ ಓಕೆನಾ ಡೆಸಿಮೀಟರ್, ಡೆಸಿಮೀಟರ್ ಆದ್ಮೇಲೆ ಮೀಟರ್, ಆಮೇಲೆ ಡೆಕಾ, ಆಮೇಲೆ ಹೆಕ್ಟಾ, ಆಮೇಲೆ ಕಿಲೋಮೀಟರ್. ಸೊ ಹಾಗಾದ್ರೆ ಇವೆಲ್ಲ ರೀಡಿಂಗ್ಗಳು. ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಬಂದಾಗ ಏನಾಗುತ್ತೆ, ಮೇಲ್ಗಡೆಯಿಂದ ಕೆಳಗಡೆ ಬಂದಾಗ ಮತ್ತೆ ಕೆಳಗಡೆಯಿಂದ ಮೇಲ್ಗಡೆ ಹೋದಾಗ ರೀಡಿಂಗ್ ಅಲ್ಲಿ ಏನ್ ವೇರಿಯೇಷನ್ಸ್ ಆಗುತ್ತೆ ನೋಡಿ. ಸೊ ಯಾವಾಗ್ಲೂ ಕೆಳಗಡೆ ಅಂತಸ್ತಿನ ಬಾಡಿಗೆ ಜಾಸ್ತಿ ಇರ್ತದೋ, ಮೇಲ್ಗಡೆ ಅಂತಸ್ತು ಜಾಸ್ತಿ ಇರ್ತದೋ, ಮೇಲ್ಗಡೆ ಅಂತಸ್ತಿಗೆ ಬಾಡಿಗೆ ಜಾಸ್ತಿ ಇರ್ತದೆ. ಕೆಳಗಡೆ ಬಂದಾಗೆಲ್ಲ ಕಮ್ಮಿ ಆಗ್ತಾ ಬರ್ತದೆ ನೋಡಿ. ಮೇಲ್ಗಡೆಯಿಂದ ಕೆಳಗಡೆ ಬನ್ನಿ. ಸೊ ಮಿಲಿಮೀಟರ್ ಇಂದ ಸೆಂಟಿಮೀಟರ್ಗೆ ಬಂದಾಗ ಕಮ್ಮಿ ಆಗುತ್ತೆ, ಡಿವೈಡೆಡ್ ಬೈ 110 ಇಂದ ಭಾಗಾಕಾರ ಆಗುತ್ತೆ. ನೆಕ್ಸ್ಟ್ ಅಗೇನ್ ಇಲ್ಲಿಂದ ಇಲ್ಲಿಗೆ ಡಿವೈಡೆಡ್ ಬೈ 10 ಆಗುತ್ತೆ. ಅಗೇನ್ ಇಲ್ಲಿಂದ ಇಲ್ಲಿಗೆ ಡಿವೈಡೆಡ್ ಬೈ 10 ಆಗುತ್ತೆ. ಅಗೇನ್ ಮೀಟರ್ ಟು ಡೆಕಾಕ್ ಬಂದಾಗ ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಅಗೇನ್ ಡೆಕಾದಿಂದ ಹೆಕ್ಟಾಕ್ಕೆ ಬಂದಾಗ ಡಿವೈಡೆಡ್ ಬೈ 10 ಆಗುತ್ತೆ. ಮೀಟರ್ ಹೆಕ್ಟಾದಿಂದ ಕಿಲೋಮೀಟರ್ಗೆ ಬಂದಾಗ ಡಿವೈಡೆಡ್ ಬೈ 10 ಆಗುತ್ತೆ. ಇದು ನಿಮಗೆ ಗೊತ್ತಿರುವಂತದ್ದು. ಅದೇ ಕಿಲೋಮೀಟರ್ ಇಂದ ಮೇಲ್ಗಡೆ ಹೋದಂಗೆಲ್ಲ ಏನಾಗ್ತದೆ, ಒಂದೊಂದು ಸ್ಟೆಪ್ಗೂ ಕೂಡ 10 ರೂಪೀಸ್ ಜಾಸ್ತಿ ಆದಂಗೆ ಇಂಟು 10 ಜಾಸ್ತಿ ಆಗ್ತದೆ. ಇಲ್ಲಿಂದ ಇಲ್ಲಿಗೆ ಇಂಟು 10 ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಡೆಕಾ ಟು ಮೀಟರಿಗೆ ಬಂದಾಗ ಇಂಟು 10 ಜಾಸ್ತಿ ಆಗುತ್ತೆ. ಡೆಕಾದಿಂದ ಡೆಸಿಮೀಟರಿಗೆ ಬಂದಾಗ ಇಲ್ಲಿಗೆ 10 ಜಾಸ್ತಿ ಆಗುತ್ತೆ. ಡೆಸಿಮೀಟರ್ ಟು ಸೆಂಟಿಮೀಟರಿಗೆ ಬಂದಾಗ ಇಂಟು 10 ಜಾಸ್ತಿ ಆಗುತ್ತೆ. ಬರ್ತಾ ಬರ್ತಾ ಏನಾಗ್ತದೆ, ಇಂಟು 10 ಜಾಸ್ತಿ ಆಗುವಂಥದ್ದು. ಇವಾಗ ನಿಮಗೆ ಗೊತ್ತಾಯ್ತು, ಕಿಲೋಮೀಟರ್ ಇಂದ ಹೆಕ್ಟಾಗ್ ಬರ್ಬೇಕಾದ್ರೆ ಇಂಟು 10 ಆಗುತ್ತೆ, ಮಲ್ಟಿಪಲ್ ವಿತ್ 10 ಆಗ್ತದೆ. 1 ಕಿಲೋಮೀಟರ್ ಟು ಹೆಕ್ಟಾ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಇಂಟು 10 ಮಾಡ್ಬೇಕು. ಸೊ 1 ಕಿಲೋಮೀಟರ್ ಅಲ್ಲಿ ಎಷ್ಟು ಹೆಕ್ಟಾ ಇರ್ತದೆ ಅಂದ್ರೆ 10 ಹೆಕ್ಟಾ ಇರ್ತದೆ. 1 ಕಿಲೋಮೀಟರ್ ಅಲ್ಲಿ ಡೆಕಾ ಎಷ್ಟು ಇರ್ತದೆ ಅಂದ್ರೆ 100 ಇರ್ತದೆ. 1 ಕಿಲೋಮೀಟರ್ ಅಲ್ಲಿ ಮೀಟರ್ ಎಷ್ಟು ಇರ್ತದೆ ಅಂದ್ರೆ ಇಂಟು 1000 ಮಾಡಿದ್ರೆ ಸೊ ನಿಮಗೆ 1000 ಮೀಟರ್ ಸಿಗ್ತದೆ. ಹಾಗಾದ್ರೆ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ನೋಡ್ತಾ ಬರೋಣ. 1 ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತದೆ ಸರ್? 1 ಕಿಲೋಮೀಟರ್ ಅಲ್ಲಿ ಎಷ್ಟು ಮೀಟರ್ ಇರ್ತದೆ ನೋಡಿ. ಸೊ ಇವಾಗ ಏನಾಗ್ತದೆ, ಕಿಲೋಮೀಟರ್ ಇಂದ ಮೀಟರ್ಗೆ ಬರ್ಬೇಕು. ಎಷ್ಟು ಸ್ಟೆಪ್ ಮೇಲೆ ಬರ್ಬೇಕು ನಾನು? 1 2 3. ಹಾಗಾದ್ರೆ 3 ಅಂದ್ರೆ ಇಲ್ಲಿ 10 ಅಂದ್ರೆ ಇಂಟು 3 ಸಲ 10ಗೆ ಮಲ್ಟಿಪಲ್ ಮಾಡಿದ್ರೆ 1000 ಮೀಟರ್ಗೆ ಬರ್ತೀನಿ. ಅದೇ ಒಂದು ಮೀಟರ್ದಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ ಸರ್ ಅಂತ ಕೇಳಿದ್ರೆ, ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಪ್ಪ. 1 ಮೀಟರ್ ಅಲ್ಲಿ ಎಷ್ಟು ಸೆಂಟಿಮೀಟರ್? ಇಲ್ಲಿಂದ ಇಲ್ಲಿಗೆ 1 ಸ್ಟೆಪ್, 2 ಸ್ಟೆಪ್, 3 ಸ್ಟೆಪ್. ಹಾಗಾದ್ರೆ 3 ಸ್ಟೆಪ್ ಹತ್ತಿದ್ರೆ 1000 ಮೀಟರ್ ಇದೆ ಅಂತ ಅರ್ಥ. ಓಕೆನಾ? ಸೊ ಇದು ಈ ಚಾರ್ಟ್ ನ ನೀವು ನೆನಪಿಡ್ಲೇಬೇಕು. ಮಿಲಿ ಸೆಂಟಿ ಡೆಸಿಮೀಟರ್, ಓಕೆನಾ? ಮಿಲಿ ಸೆಂಟಿ ಡೆಸಿಮೀಟರ್, ಡೆಕಾ ಹೆಕ್ಟಾ ಕಿಲೋಮೀಟರ್, ಮಿಲಿ ಸೆಂಟಿ ಡೆಸಿಮೀಟರ್, ಡೆಕಾ ಹೆಕ್ಟಾ ಕಿಲೋಮೀಟರ್ ಅಂತ ಹೇಳಿ ಕಂಠಪಟ ಹಾಕ್ಲೇಬೇಕು. ಇದು ಹಾಕಿದ್ರೆ ಒಂದಿಷ್ಟು ಈಸಿ ಆಗುವಂಥದ್ದು. ಹಾಗಾದ್ರೆ ನನ್ನ ಪ್ರಶ್ನೆ ಇಲ್ಲಿದೆ ನೋಡಿ. 80 ಮೀಟರ್ ಅಂತ ಇದೆ, ಮೇಲ್ಗಡೆದು 80 ಮೀಟರ್ ಇದೆ, ಕೆಳಗಡೆದು ಕಿಲೋಮೀಟರ್ ಇದೆ. ಯಾವಾಗ್ಲೂ ದೊಡ್ಡ ವ್ಯಾಲ್ಯೂನ ಸಣ್ಣ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೊಂತ ಬನ್ನಿ. ಓಕೆನಾ? ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್ ನಿಮಗೆ. ಓಕೆನಾ? 5 ಕಿಲೋಮೀಟರ್ ಇದೆ. 5 ಕಿಲೋಮೀಟರ್ ಅಂದ್ರೆ ಎಷ್ಟು ಮೀಟರ್ ಆಗುತ್ತೆ? ಇಲ್ಲಿಂದ ಹೇಳಿದ್ದೀನಿ 5 ಕಿಲೋಮೀಟರ್ ಟು 1 ಕಿಲೋಮೀಟರ್ಗೆ 1000 ಮೀಟರ್ ಇರ್ತದೆ. ಇಂಟು ಏನಾಗ್ತದೆ, 1000 ಮೀಟರ್ ಆಗುತ್ತೆ. ಇಂಟು ಏನಾಗುತ್ತೆ, 1000 ಮೀಟರ್ ಮಾಡ್ಕೊಳ್ರಿ. ಓಕೆನಾ? 1000 ಮೀಟರ್. ಸೊ ಈ 00 ಗೆಟ್ ಕ್ಯಾನ್ಸಲ್, ಇದು 0 ಗೆಟ್ ಕ್ಯಾನ್ಸಲ್. 80 ಡಿವೈಡೆಡ್ ಬೈ 5 ಇಸ್ ರೈಟ್ ಆನ್ಸರ್. ನೋಡಿ ಅಲ್ಲೆಲ್ಲ ಏನಾಗಿದೆ, ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾನೆ. 80 ಡಿವೈಡೆಡ್ ಬೈ 5% ಅಂತ ಕೊಟ್ಟಿದ್ದಾನೆ. ಸೊ ನಿಮ್ಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ದುನಿಯಾದಲ್ಲಿ ಯಾವುದೇ ಅಂಕಿ ಇರಲಿ, ಡಿವೈಡೆಡ್ ಬೈ 5 ಇರಲಿ. ಓಕೆನಾ? ದುನಿಯಾದಲ್ಲಿ ಯಾವುದೇ ಅಂಕಿ ಇರಲಿ, ಅದು ಡಿವೈಡೆಡ್ ಬೈ 5 ಇದ್ದಾಗ ಅದನ್ನ ಹೆಂಗ್ ಭಾಗಾಕಾರ ಮಾಡ್ಬೇಕಪ್ಪ ಅಂದ್ರೆ ಆ ವ್ಯಾಲ್ಯೂನ ಡಬಲ್ ಮಾಡ್ಕೋಬೇಕು. 1 ಅಂಕಿ ಬಿಟ್ಟು ಪಾಯಿಂಟ್ ಇಡಬೇಕು. 8 ಬೈ 5 ಇದೆ. 8 ಅಂದ್ರೆ ಡಬಲ್ ಅಂದ್ರೆ ಎಷ್ಟಾಗ್ತದೆ, 16 ಆಗುತ್ತೆ. 1 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರೆ ಅದೇ ರೈಟ್ ಆನ್ಸರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಫಾರ್ ಎಕ್ಸಾಂಪಲ್ ಏನ್ ನೋಡ್ತೀರಾ? ಫಾರ್ ಎಕ್ಸಾಂಪಲ್ ಇವಾಗ ಏನಿದೆ, 25 ಇದೆ. 25 ಡಿವೈಡೆಡ್ ಬೈ 5 ಅಂತ ಕೊಟ್ರೆ ಏನಾಗ್ತದೆ? ಸೊ 25ನ ಡಬಲ್ ಮಾಡ್ಕೊಂಡ್ರೆ 50 ಆಯ್ತು. 1 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರೆ ಇದೆ ರೈಟ್ ಆನ್ಸರ್. ಓಕೆನಾ? ಹೌದಲ್ವೇ? ಸೊ ನೆಕ್ಸ್ಟ್ ಏನಾಗ್ತದೆ, ಈಗ 55 ಇದೆ ಸರ್, ಡಿವೈಡೆಡ್ ಬೈ 5 ಅಂತ ಇದೆ. ಸೊ 11 ಅಂತೂ ಬಂದೇ ಬರ್ತದೆ. ಅದನ್ನ ಡಬಲ್ ಮಾಡ್ಕೊಂಡ್ರೆ ಏನಾಗ್ತದೆ, 110 ಆಗ್ತದೆ. 1 ಅಂಕಿ ಬಿಟ್ಟು ಕೊಟ್ರೆ ಪಾಯಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ ಸರ್, 34 ಇದೆ ಸರ್. 34 ಇದ್ರೆ ಎಷ್ಟಾಗ್ತದೆ? ಸೊ 68 ಆಗ್ತದೆ. 34 ಡಿವೈಡೆಡ್ ಬೈ 5 ಇದ್ರೆ 68 ಆಗ್ತದೆ. 1 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರೆ ಅದು ಇದಕ್ಕೆ ಸಮಾನ ಆಗ್ತದೆ. ಇದು ಇಷ್ಟೇ ಅಲ್ಲ ಸರ್, ಅದು ಡಬಲ್ ಆಗುತ್ತೆ ಸರ್. ಫಾರ್ ಎಕ್ಸಾಂಪಲ್ 1 2 3 4 ಅಂತ ಇತ್ತು, ಡಿವೈಡೆಡ್ ಬೈ 5 ಇತ್ತು ಅಂದ್ರೆ ಹೆಂಗ್ ಮಾಡ್ತೀರಿ? ಭಾಗಾಕಾರ ಮಾಡಬಾರ್ದ? ಸೊ ಇವಾಗ ಏನ್ ಮಾಡ್ಕೋಬೇಕು, ಈ ವ್ಯಾಲ್ಯೂನ ಡಬಲ್ ಮಾಡ್ಕೋಬೇಕು. ಏನಾಗ್ತದೆ, 1 ಇದ್ದಿದ್ದು 2 ಆಗ್ತದೆ, 2 ಇದ್ದಿದ್ದು 4 ಆಗ್ತದೆ, 3 ಇದ್ದಿದ್ದು 6 ಆಗ್ತದೆ, 4 ಇದ್ದಿದ್ದು 8 ಆಗ್ತದೆ. ಲಾಸ್ಟಿಗೆ 1 ಅಂಕಿ ಬಿಟ್ಟು ಪಾಯಿಂಟ್ ಕೊಟ್ರೆ ಅದು ರೈಟ್ ಆನ್ಸರ್ ಆಗಿರ್ತದೆ. ಓಕೆನಾ? ಗೊತ್ತಾಗ್ತಿದ್ಯಾ? ಓಕೆ. ಸೊ ಯಾವುದೇ ಕಾರಣಕ್ಕೂ ಬಿಟ್ಟು ಬರುವಂತದ್ದಿಲ್ಲ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ನೋಡಿ, ಮುಂದಿನ ಪ್ರಶ್ನೆಯಲ್ಲಿ ಏನಿದೆ, ವಾಟ್ ಪರ್ಸೆಂಟ್ ಆಫ್ 3 days ಇನ್ 12 hours ಅಂತ ಕೇಳ್ತಾ ಇದೆ. ಸೊ ಏನ್ ಕೇಳ್ತಾ ಇದೆ, ಮೇಲ್ಗಡೆ ಕಂಪೇರ್ ಆಗ್ತಾ ಇರುವಂತದ್ದು 12 ಅವರ್ ಕಂಪೇರ್ ಆಗ್ತಾ ಇದೆ. ಯಾವ್ದ್ರ ಜೊತೆಗೆ? 3 ಡೇಸ್ಗಳ ಜೊತೆಗೆ. ಒಂದ್ ದಿನಕ್ಕೆ 24 ಗಂಟೆ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಇವಾಗ ಪರ್ಸೆಂಟೇಜ್ಗೆ ಇಡಬೇಕು ಅಂತಂದಾಗ ಮಲ್ಟಿಪಲ್ ವಿತ್ 100 ಮಾಡ್ಬೇಕಂತ ನನಗೆ
ಚೆನ್ನಾಗಿ ಗೊತ್ತು. ಓಕೆನಾ? ಅವಾಗ ಏನ್ ಮಾಡ್ತೀರಾ, ಈ 12 ಅವರು ಕೆಳಗಡೆ ಇರ್ತಕ್ಕಂಥ 24 ಅವರ್ಗೆ ಹೋಗುತ್ತೆ. ಇವಾಗ ಕೆಳಗಡೆ ಏನ್ ಬರ್ತದೆ 1/6 ಇಂಟು 100. ಸೊ ನನಗೆ ಆಲ್ರೆಡಿ ಗೊತ್ತಾಗಿದೆ, ನಾನು ಪರ್ಸೆಂಟೇಜ್ ಫಸ್ಟ್ ಕ್ಲಾಸ್ ಅಲ್ಲೇ ಹೇಳಿದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. 1/6 ಅಂದ್ರೆ ಎಷ್ಟು, 1/2 ಅಂದ್ರೆ ಎಷ್ಟು, 1/2 ಅಂದ್ರೆ 50%, 1/3 ಅಂದ್ರೆ ಏನು, ಸೊ 33 ಆಫ್ 33 ಆಫ್ 1/3%, 1/4 ಅಂದ್ರೆ 25%, 1/5 ಅಂದ್ರೆ 20%. ಹೌದಾ? ನೆಕ್ಸ್ಟ್ 1/6 ಅಂದ್ರೆ 16 ಆಫ್ 2/3% ಅಂತ ನಾನು ಹೇಳಿದ್ದೀನಿ. 16 ಆಫ್ 2/3%. ಆಪ್ಷನ್ ನಂಬರ್ ಅದಕ್ಕೆ ನಿಮಗೆ ನೆನಪಿರಬೇಕು ನೋಡಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. 1/6 ಇಸ್ಕೊಂಡು 1/6 ಅಂದ್ರೆ 16 ಆಫ್ 2/3% ಅಂತ. ಅದೇ ನಿಮ್ಗೆ ಗೊತ್ತಿತ್ತು ಅಂದ್ರೆ ಟಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ರೈಟ್ ಅಂತ ಹೊಡೆದ್ಬಿಟ್ಟು ಮುಂದೆ ಬಂದಿರ್ತೀರಾ. ಓಕೆನಾ? ಗೊತ್ತಾಗ್ತಿದ್ಯಾ? ಅದರ ವ್ಯಾಲ್ಯೂ ಬರ್ತಾ ಬರ್ತಾ ಗೊತ್ತಾಗ್ತದೆ. ನೆಕ್ಸ್ಟ್ ಇಲ್ಲಿ 8 ಲೀಟರ್, ಓಕೆನಾ, 8% ಆಫ್ 5 ಲೀಟರ್ ಅಂತ ಕೇಳಿದ್ದಾರೆ. ಹಾಗಾದ್ರೆ 8%, ನನಗೇನು ಗೊತ್ತಿದೆ ಸರ್, 8% ಅಂದ್ರೆ ಡಿವೈಡೆಡ್ ಬೈ ಇಂಟು 5 ಲೀಟರ್ ಅಂತ ಇದೆ. ಓಕೆನಾ? 8% ಇಂಟು 5 ಲೀಟರ್. SSC CPO ಪ್ರಶ್ನೆ. 8% 5 ಲೀಟರ್ ಆಫ್ 5 ಲೀಟರ್ನ 8% ಎಷ್ಟಾಗ್ತದೆ? 5 ಲೀಟರ್ ಇಂಟು ಅದಕ್ಕೆ ಕಂಪೇರ್ ಮಾಡಿದ್ದಾನೆ. ಓಕೆನಾ? ಸೊ ಹಾಗಾದ್ರೆ ಇದು SSC CPO 2019 ಪ್ರಶ್ನೆ. ಆನ್ಸರ್ಗಳೆಲ್ಲವೂ ML ಅಲ್ಲಿ ಇದಾವೆ. ಸೊ ಇದು ಹಿಂಗೆ ಮಲ್ಟಿಪಲ್ ಮಾಡಿ ಇಡ್ಲಿಕ್ಕೆ ಆಗಲ್ಲ. ಇಂಟು 1 ಲೀಟರ್ ಅಲ್ಲಿ 1000 ml ಇರ್ತದೆ. ಸೊ E00 ಗೆಟ್ಟ ಕ್ಯಾನ್ಸಲ್ ಆಗುತ್ತೆ. ಇವಾಗ 8×5 40, ಇದೊಂದು 0. ಸೊ 400 ml ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಬಿ ಇಸ್ ಅನ ರೈಟ್ ಆನ್ಸರ್. ಓಕೆನಾ? SSC CPO 2019 ಪ್ರಶ್ನೆ. ಇನ್ನು ನೀವು ಕಮೆಂಟ್ ಸೆಕ್ಷನ್ಸ್ ಎಲ್ಲ ಹಾಕಿ, ನೀವು ಯಾವ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಿ ಅಂತ. ಓಕೆನಾ? ಯಾವ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದೀರಿ ಅಂತ ಹಾಕಿ. ಇನ್ನು ನೆಕ್ಸ್ಟ್ ನೋಡಿ, ಪರ್ಸೆಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ. ಈ ಮೂರನೇ ಕಾನ್ಸೆಪ್ಟ್ ಅಲ್ಲಿ ಏನ್ ಬರುತ್ತೆ ನಿಮಗೆ, ಪರ್ಸೆಂಟ್ ಆಫ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಒಂದು ವ್ಯಾಲ್ಯೂ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್, ನಂದು ಸಂಬಳ ಇವಾಗ ಈ ತಿಂಗಳು 1000 ರೂಪಾಯಿ ಇದೆ, ಮುಂದಿನ ತಿಂಗಳು 3000 ರೂಪಾಯಿ ಇದೆ. ಹಾಗಾದ್ರೆ ನಂದು ಎಷ್ಟು ಪರ್ಸೆಂಟ್ ಸಂಬಳ ಇನ್ಕ್ರೀಸ್ ಆಯ್ತು ಅಂತ ಕೇಳ್ತಾ ಇದ್ದಾನೆ. ಎಷ್ಟು ರೂಪಾಯಿ ಇನ್ಕ್ರೀಸ್ ಆಯ್ತು ಅಂತ ಕೇಳ್ತಿಲ್ಲ. ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಏನ್ ಮಾಡ್ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನನ್ನ ಸಂಬಳ 12 ರೂಪಾಯಿ ಇತ್ತು ಸರ್. 12 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿದೆ. ಸೊ 12 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿದೆ. ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ? ಸೊ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಅಂದ್ರೆ, ಸೊ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ ಮೊದಲು ಅದನ್ನ ನೋಡಿ. 12 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗಿದೆ. ಹಾಗಾದ್ರೆ 3 ರೂಪಾಯಿ ಇನ್ಕ್ರೀಸ್ ಆಗಿದೆ. ಎಷ್ಟು ರೂಪಾಯಿ ಮೇಲೆ ಇನ್ಕ್ರೀಸ್ ಆಗಿದೆ? 12 ರೂಪಾಯಿ ಮೇಲೆ. ಹಾಗಾದ್ರೆ ಇಂಟು, ಸೊ ನಾವೇನ್ ಮಾಡ್ಬೇಕು, ಸೊ ಇದು ಇಂಟು 100 ಮಾಡ್ಬೇಕು. 3 1 3 4. ಹಾಗಾದ್ರೆ 1/4% ಇನ್ಕ್ರೀಸ್ ಆಗಿದೆ. 1/4 ಅಂದ್ರೆ ಎಷ್ಟೇ? 25% ಇನ್ಕ್ರೀಸ್ ಆಗಿದೆ. ಆತನ ಸಂಬಳ ಎಷ್ಟಾಗಿದೆ? 25% ಇನ್ಕ್ರೀಸ್ ಆಗಿದೆ. ಇಲ್ಲ ಸರ್, ನನಗೆ ಮೊದಲು 25 ರೂಪಾಯಿ ಸಂಬಳ ಇತ್ತು, ಇವಾಗ 20 ರೂಪಾಯಿ ಕೊಡ್ತಾ ಇದ್ದಾರೆ, ನನಗೆ ಅದು ಇದು ಹೇಳ್ಬಿಟ್ಟು ನನಗೆ ಕಮ್ಮಿ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ರೂಪಾಯಿ ಕಮ್ಮಿ ಬರ್ತಾ ಇದೆ? ಎಷ್ಟು ಪರ್ಸೆಂಟ್ ಕಮ್ಮಿ ಬರ್ತಾ ಇದೆ? ಎಷ್ಟು ರೂಪಾಯಿ ಕಮ್ಮಿ ಬರ್ತಾ ಇದೆ ಅಂತಂದಾಗ ನಾವೇನ್ ಮಾಡ್ತಿದ್ವಿ, 25ನ ಮೇಲ್ಗಡೆ ಇಟ್ಟು ಈ ತರ 20 ರೂಪಾಯಿ ಮಾಡಿ ಬಿಡ್ತಿದ್ವಿ. ಹೌದಾ? ಎಷ್ಟು ರೂಪಾಯಿ ಕಮ್ಮಿ ಬರ್ತಾ ಇದೆ ಅಂತ ಮಾಡ್ತಿದ್ವಿ. ಅದೇ ಎಷ್ಟು ಪರ್ಸೆಂಟ್ ಕಮ್ಮಿ ಬಂದಿದೆ? ಸೊ ಎಷ್ಟು ರೂಪಾಯಿ ಕಮ್ಮಿ ಬಂದಿದೆ? 25 ಇದ್ದಿದ್ದು 20 ರೂಪಾಯಿ ಬಂದಿದೆ ಅಂದ್ರೆ ಎಷ್ಟು ರೂಪಾಯಿ ಕಮ್ಮಿ ಬಂದಿದೆ? 5 ರೂಪಾಯಿ ಕಮ್ಮಿ ಬಂದಿದೆ. ಹಾಗಾದ್ರೆ ಎಷ್ಟು ರೂಪಾಯಿ ಮೇಲೆ? 25 ರೂಪಾಯಿ ಮೇಲೆ. ಹೌದಾ? 25 ರೂಪಾಯಿ ಮೇಲೆ ನನಗೆ 20 ರೂಪಾಯಿ 5 ರೂಪಾಯಿ ಕಮ್ಮಿ ಬರ್ತಾ ಇದೆ. ಸೊ ಇಂಟು ಏನ್ ಮಾಡ್ತೀನಿ? 100 ರೂಪಾಯಿ ಮಾಡ್ತೀನಿ. 5 1 5 4 5 5 25. ಹಾಗಾದ್ರೆ 1/5 ಅಂದ್ರೆ ನನಗೆ ಗೊತ್ತಿದೆ 20% ನನಗೆ ಕಮ್ಮಿ ಬರ್ತಾ ಇದೆ. 20% ಏನಾಗಿದೆ? ಡಿಕ್ರೀಸ್ ಆಗಿದೆ ಅಂತ ನನಗೆ ಗೊತ್ತು. ಓಕೆನಾ? ಗೊತ್ತಾಗ್ತಿದ್ಯಾ? ಸೊ ಇದು ಹಿಂಗು ಮಾಡ್ಬೋದು, ಇಲ್ಲಾಂದ್ರೆ ರೇಷೋನು ತಗೋಬಹುದು ನೋಡ್ರಿ. ಸೊ ಇಲ್ಲಿ ನೇರವಾಗಿ 5 4 5 5. ಓಕೆನಾ? ಸೊ ಇದನ್ನ ರೇಷೋ ಮೆಥಡ್ ಅಲ್ಲಿ ಹೆಂಗ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್, ಅದನ್ನ ರೇಷೋ ಮೆಥಡ್ ಅಲ್ಲಿ ಹೆಂಗ್ ಮಾಡ್ತೀರಾ? 25 ರೂಪಾಯಿ ಬರ್ತಾ ಇದೆ, 25 ರೂಪಾಯಿ ಇರೋದನ್ನ ನನಗೆ 20 ರೂಪಾಯಿ ಕೊಡ್ತಾ ಇದ್ದಾರೆ ಸರ್. ಇದನ್ನ ನಾನೇನ್ ಮಾಡಿದೆ? 25 ಹಿಂಗೆ ಕಳೆದು ಮಾಡಿದೆ, ಇಲ್ಲಿಂದ ಇಲ್ಲಿಗೆ ಕಳೆದೆ. 25 20 ಕಳೆದ್ರೆ ಎಷ್ಟು ಉಳಿತು? 5 ಉಳಿತು. ಡಿವೈಡೆಡ್ ಬೈ ಎಷ್ಟು ರೂಪಾಯಿ ಮೇಲೆ? 25 ರೂಪಾಯಿ ಮೇಲೆ ಇಂಟು 100 ಮಾಡಿ ಸೊ ಇಟ್ಟೆ. 25 5 1 5 5 ಅಂತ ಹೇಳಿ 25% ಬಂತು ಸರ್ ಅಂತ ಹೇಳಿದೆ. ಹೌದಾ? ಓಕೆನಾ? 20% ಬರುತ್ತೆ ಅಂತ. ಇದನ್ನ ನೀವು ಈ ತರ ಮಾಡಬಾರ್ದು, ಇದನ್ನ ರೇಷೋ ತಗೊಂಡು ಬಿ ಮಾಡ್ಬೋದು. ಹೆಂಗಪ್ಪ? 25 ಇದ್ದಿದ್ನ 20 ರೂಪಾಯಿ ಬರ್ತಾ ಇದೆ, ರೇಷೋ ತಗಿಲ್ರಿ. 5 5 25 5 4 20. ಹಾಗಾದ್ರೆ ಮೊದಲು 5 ರೂಪಾಯಿ ಬರ್ತಿತ್ತು, ಇವಾಗ ಸಂಬಳ ಎಷ್ಟು ಬರ್ತಾ ಇದೆ? 4 ರೂಪಾಯಿ ಬರ್ತಾ ಇದೆ. ಎಷ್ಟು ಕಮ್ಮಿ ಬರ್ತಾ ಇದೆ? 1 ರೂಪಾಯಿ. ಎಷ್ಟು ರೂಪಾಯಿ ಮೇಲೆ ಕಮ್ಮಿ ಬರ್ತಾ ಇದೆ? 5 ರೂಪಾಯಿ ಮೇಲೆ. ಇವಾಗ ನನಗೆ ಗೊತ್ತಿಲ್ಲವೇನ್ರಿ 1/5% ಅಂದ್ರೆ ಎಷ್ಟು? 1/5% ಅಂದ್ರೆ 20% ಸರ. ಹೌದಲ್ವೇ? ಗೊತ್ತಾಗ್ತಿದ್ಯಾ? ಮೊದಲು ನನಗೆ 12 ರೂಪಾಯಿ ಸಂಬಳ ಬರ್ತಿತ್ತು ಸರ, ಇವಾಗ 15 ರೂಪಾಯಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ ಸರ್? 3 4 3 5. ಸೊ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ? 1 ರೂಪಾಯಿ ಇನ್ಕ್ರೀಸ್ ಆಗಿದೆ. ಎಷ್ಟು ರೂಪಾಯಿ ಮೇಲೆ? 4 ರೂಪಾಯಿ ಮೇಲೆ. ನನಗೆ ಸಂಬಳ ಇವಾಗ 25% ಇನ್ಕ್ರೀಸ್ ಆಗಿದೆ ಸರ್. ಗೊತ್ತಾಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಸೊ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಹಾಕಿ. ವಿಡಿಯೋ ಏನಾದ್ರು ಸ್ಪೀಡ್ ಆಗ್ತಾ ಇದೆಯಾ ಅಥವಾ ಸ್ಲೋ ಆಗ್ತಾ ಇದೆಯಾ ನೀವು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ರಿಪ್ಲೈನ ಮಾಡಿ. ಇವಾಗ ಏನಾಗಿದೆ ನೋಡಿ, ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ? ಸೊ SSC CHSL 2024 ಪ್ರಶ್ನೆ ಏನಿದೆ? ಮಹೇಶ್ ಅವರ ವಾರ್ಷಿಕ ವೇತನವು 2 ಲಕ್ಷ ರೂಪಾಯಿ ಇದೆ.
ಎಷ್ಟಿದೆ 2 ಲಕ್ಷ. 2 ಲಕ್ಷ ಇದ್ದಿದ್ದು 2,40,40,000 ರೂಪಾಯಿ ಏರಿಸಿದ್ದಾರೆ. ಪ್ರಶ್ನೆ ಭಯಂಕರ ದೊಡ್ಡದಾಗಿದೆ, ದೊಡ್ಡ ಅಂಕಿ ಇದೆ. ನಾನು ಅವಾಗಲೇ ಹೇಳಿದೆ ಅಂಕಿಗಳದ್ದು ತಕೊಂಡು ನೀವು ತಲೆನೇ ಕೆಡಿಸ್ಕೊಬೇಡಿ, ಇದನ್ನ ರೇಷೋದಲ್ಲಿ ಮಾಡಿ. ಸೊ ಈ ಕಡೆ 4,0 ಇದನ್ನ ತೆಗೆದು ಬಿಡ್ರಿ, ಈ ಕಡೆ 4,0 ತೆಗೆದು ಬಿಡ್ರಿ. ಇವಾಗ ಅಲ್ಲಿ ಉಳಿದಿದ್ದು 20 ರೂಪಾಯಿ, ಇವಾಗ 24 ರೂಪಾಯಿ ಸಂಬಳ ಆಗಿದೆ. ಸೊ ಇನ್ನೂ ಬೇಡ, ಇವಾಗ ರೇಷೋ ತೆಗ್ರಿ. 5 4 20, 5 5 ಸಾರಿ 5 ಅಂತೀನಿ. 4 5 20, 4 6 24. ಸೊ 5 ರೂಪಾಯಿ ಸಂಬಳ ಇದ್ದಿದ್ದು ಇವಾಗ ಇನ್ಕ್ರೀಸ್ ಆಗಿದೆ. ಎಷ್ಟು ರೂಪಾಯಿ ಆಗಿದೆ? 6 ರೂಪಾಯಿ ಆಗಿದೆ. 5 ರೂಪಾಯಿ ಸಂಬಳ 6 ರೂಪಾಯಿಗೆ ಹೋಗಿದೆ. ಹಾಗಾದ್ರೆ ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ? 1 ರೂಪಾಯಿ. ಸೊ ಎಷ್ಟು ರೂಪಾಯಿ ಮೇಲೆ? 5 ರೂಪಾಯಿ ಮೇಲೆ. ಇಂಟು ಏನ್ ಮಾಡ್ತೀರಾ? 100 ಮಾಡ್ತೀರಾ? ಮಾಡಂಗಿದ್ರೆ ಮಾಡಿ. 1/5 ಅಂದ್ರೆ 20% ಇನ್ಕ್ರೀಸ್ ಆಗಿದೆ. ಆತನ ವ್ಯಾಲ್ಯೂ ಏನಾಗಿದೆ? ಸಂಬಳ 20% ಇನ್ಕ್ರೀಸ್ ಆಗಿದೆ. ಆಪ್ಷನ್ ನಂಬರ್ ಬಿ ಇಸ್ ಅನ ರೈಟ್ ಆನ್ಸರ್. 5 ರೂಪಾಯಿ ಇದ್ದಿದ್ದು ಸೊ 6 ರೂಪಾಯಿ ಆಗಿದೆ. ಆತನ ಸಂಬಳ ಎಷ್ಟಾಗಿದೆ? 20%. ಇಷ್ಟೇ ಪ್ರಶ್ನೆ, ನೀವು ಓದಬೇಕಾಗಿದ್ದು ಇಷ್ಟೇ. ಓಕೆನಾ? ರೇಷಿಯೋ ತೆಗಿಬೇಕು, ಅದನ್ನ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಬೇಕು. 5 ರೂಪಾಯಿ ಇರೋ ಸಂಬಳ 6 ರೂಪಾಯಿ ಆಗಿದೆ. 1/5. ಸೊ 1 ರೂಪಾಯಿ ಹೆಚ್ಚಿಗಾಗಿದೆ. ಎಷ್ಟು ರೂಪಾಯಿ ಮೇಲೆ? 5 ರೂಪಾಯಿ ಮೇಲೆ. ಹಾಗಾದ್ರೆ 1/5 ಅಂದ್ರೆ ನನಗೆ ಗೊತ್ತಿರೋದು 20%. 1/4 ಅಂದ್ರೆ ಸೊ 25%. 1/3 ಅಂದ್ರೆ 33 ಆಫ್ 1/3%. ಹಾಗಾದ್ರೆ 1/7 ಅಂದ್ರೆ ಎಷ್ಟು? 1/7 ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕಿ. 14 ಆಫ್ 2/7%. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ದ ಕಾಸ್ಟ್ ಪ್ರೈಸ್ ಆಫ್ ಅನ್ ಐಟಮ್ ಇನ್ಕ್ರೀಸ್ಡ್ ಫ್ರಮ್ 25,000 ಇತ್ತು. ಓಕೆನಾ? ಸಾರಿ 2,500. ಇದು 2 ಈ ಕಡೆ ಒಂದು ಸ್ಪೇಸ್ ಆಗ್ಬೇಕಿತ್ತಲ್ಲ. 2,500 ರೂಪಾಯಿಂದ 3,000 ರೂಪಾಯಿ ಆಗಿದೆ. ಸೊ ಎಷ್ಟು ಜಾಸ್ತಿ ಆಗಿದೆ? 5 ರೂಪಾಯಿ. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವೆರಡು 0 ಗೆಟ್ಟ ಕ್ಯಾನ್ಸಲ್ ಮಾಡ್ತೀನಿ. 5 4 20, 5 5 25, 5 6 30. ಸೊ ಏನಾಗಿದೆ? ಇನ್ಕ್ರೀಸ್ ಆಗಿದೆ. ಎಷ್ಟು ರೂಪಾಯಿ ಇನ್ಕ್ರೀಸ್ ಆಗಿದೆ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂತ ಹೇಳಿದ್ದೇನೆ. 5 ರೂಪಾಯಿ ಇರೋದು 6 ರೂಪಾಯಿಗಾಗಿದೆ. 1 ಡಿವೈಡೆಡ್ ಬೈ ಎಷ್ಟು ರೂಪಾಯಿ ಜಾಸ್ತಿ ಆಗಿದೆ? 1 ರೂಪಾಯಿ ಜಾಸ್ತಿ ಆಗಿದೆ. ಎಷ್ಟು ರೂಪಾಯಿ ಮೇಲೆ ಜಾಸ್ತಿ ಆಗಿದೆ? 5 ರೂಪಾಯಿ ಮೇಲೆ ಜಾಸ್ತಿ ಆಗಿದೆ. ಇಂಟು 100 ಮಾಡಂಗಿದ್ರೆ ಮಾಡಿ. ಮಾಡಕ್ಕೆ ಹೋಗ್ಬೇಡಿ, ನಾನು ಆಲ್ರೆಡಿ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ದೀನಿ. 1/5 ವ್ಯಾಲ್ಯೂ ಎಷ್ಟಪ್ಪ? 20%. ಸೊ ಇದು 20% ಜಾಸ್ತಿ ಆಗಿದೆ. ಆಪ್ಷನ್ ನಂಬರ್ ಬಿ ಇಸ್ ಅನ ರೈಟ್ ಆನ್ಸರ್. 2024 ಅಗೇನ್ CHSL ಪ್ರಶ್ನೆ, ಶಿಫ್ಟ್ 3ರದ್ದು. ಓಕೆನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಬರೋಣ. ಸೊ ಈ ಪ್ರಶ್ನೆಗೆ ಉತ್ತರ ನೋಡಿ ಏನಿದೆ. ಸೊ ಶಾಂತನುವಿನ ಆದಾಯವು 42,800 ರೂಪಾಯಿಗಳಿಂದ 37,236 ರೂಪಾಯಿ ಇಳಿದಿದೆ. ಹಾಗಾದರೆ ಆತನ ಇಳಿಕೆಯ ಶೇಕಡಾವಾರು ಎಷ್ಟು? 2024 CHSL ಪ್ರಶ್ನೆ, ಶಿಫ್ಟ್ 3ರ ಪ್ರಶ್ನೆ. ಏನಾಗಿದೆ ನಾನು ಮೊದಲು ರೇಷಿಯೋ ತಗೊಳ್ರಿ. ಸೊ ರೇಷಿಯೋ ಏನಾಗಿದೆ? 42,800 ರೂಪಾಯಿ ಸಂಬಳ ಇತ್ತಂತೆ ಮೊದಲು. ಸೊ ಇಲ್ಲಿ ಬರೀತೀನಿ. 42,800 ರೂಪಾಯಿ ಸಂಬಳ ಇದ್ದಿದ್ದು. ಸೊ ಆತನಿಗೆ ಎಷ್ಟಾಗಿದೆ? 37,236 ರೂಪಾಯಿ ಆಗಿದೆ. ಸೊ ಇವಾಗ ರೇಷಿಯೋ ಯಾವ್ದ್ರಲ್ಲೇ ಹೋಗುತ್ತೆ ನೋಡಿ? 4ರಲ್ಲೇ ತೆಗೆದ್ಬಿಡಿ. 4ರಲ್ಲೇ ತೆಗೆದು 4ರಲ್ಲೇ ತೆಗೆದು 4 1 4 4 7 28. ಸೊ 00. ಓಕೆನಾ? 4 1 4 4 7 28. ನೆಕ್ಸ್ಟ್ ಸೊ ಈ ಕಡೆ ಬಂದ್ಬಿಡ್ಲಿ. 3 9 36, ಸಾರಿ 4 9 36, 0ಗೆ 4 9 36, 4 3 12. ಸೊ ಅಗೇನ್ ಈ ಕಡೆ ಬಂದ್ರೆ 4 9 36, 9 3 0 9. ನೆಕ್ಸ್ಟ್ 4ರಿಂದ ಭಾಗಾಕಾರ ಆಯ್ತು. ಇವಾಗ ಆತನ ಸಂಬಳ ಏನಿತ್ತು? 10700 ಇದ್ದಿದ್ದು ನೇರವಾಗಿ ಎಲ್ಲಿಗೆ ಬಂದಿದೆ? 9309 ರೂಪಾಯಿಗೆ ಬಂದಿದೆ. ಹಾಗಾದ್ರೆ ಎಷ್ಟು ಕಮ್ಮಿ ಆಗಿದೆ? ಇಲ್ಲಿಂದ ಇಲ್ಲಿಗೆ ಎಷ್ಟು ಕಮ್ಮಿ ಆಗಿದೆ? ಕಮ್ಮಿ ಎಷ್ಟಾಗಿದೆ ನೋಡಿ. 10ರಲ್ಲಿ 9 ಹೋದ್ರೆ 1, 10ರಲ್ಲಿ ಪಾಯಿಂಟ್ ಕೊಟ್ರೆ ಇಲ್ಲಿ ಪಾಯಿಂಟ್ ಬರುತ್ತೆ. 10ರಲ್ಲಿ 1 ಹೋದ್ರೆ 9. ನೆಕ್ಸ್ಟ್ 7 ಇದಕ್ಕೆ ಪಾಯಿಂಟ್ ಕೊಟ್ಟಿದ್ದು ಈ ಕಡೆ ತಗೊಂಡ್ ಬಂದ್ರೆ 7ರಲ್ಲಿ 4 ಹೋದ್ರೆ 3. ಸೊ 10ರಲ್ಲಿ 9 ಹೋದ್ರೆ 1. ಹಾಗಾದ್ರೆ 1,991 ರೂಪಾಯಿ ಕಮ್ಮಿ ಇದೆ. 1,391 ರೂಪಾಯಿ ಕಮ್ಮಿ ಆಗಿದೆ. ಸೊ ಇವಾಗ ಬರೀ. ಸೊ 1,391 ರೂಪಾಯಿ ಕಮ್ಮಿ ಆಗಿದೆ. ಎಷ್ಟು ರೂಪಾಯಿ ಮೇಲೆ ಕಮ್ಮಿ ಆಗಿದೆ? ಈ ಅಮೌಂಟ್ ಮೇಲೆ ಕಮ್ಮಿ ಆಗಿದೆ. ಹಾಗಾದ್ರೆ ಈ ಅಮೌಂಟ್ 10700. ಇದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂದಿದ್ದಾನೆ. ಪರ್ಸೆಂಟೇಜ್ ಅಲ್ಲಿ ಹೇಳಿ ಅಂದಿದ್ದಕ್ಕೆ ಇಂಟು 100 ಇಡಬೇಕು. ಓಕೆನಾ? ಈ 00 ಗೆಟ್ ಕ್ಯಾನ್ಸಲ್. ಸೊ ಇವೆರಡು ಭಾಗಾಕಾರ ಮಾಡಿ ಉತ್ತರ ಇಟ್ಟರೆ ನಿಮಗೆ ಇಲ್ಲಿ ಉತ್ತರ ಸಿಗುತ್ತೆ. ಸೊ ಭಾಗಾಕಾರ ಮಾಡಕ್ ಬರಲ್ವಾ? ಹಾಗಾದ್ರೆ ನೋಡಿ, ಮೇಲ್ಗಡೆ ಅಂಕಿ ಯಾವಾಗ್ಲೂ ದೊಡ್ಡದಿದೆ, ಕೆಳಗಡೆ ಅಂಕಿಗಿಂತ ಮೇಲ್ಗಡೆಗಿಂತ ಕೆಳಗಡೆ ಅಂಕಿ ಚಿಕ್ಕದಿದೆ. ಯಾವಾಗ ಮೇಲ್ಗಡೆ ಅಂಕಿ ದೊಡ್ಡದಿರುತ್ತೋ ಆವಾಗ ಭಾಗಾಕಾರ ಹೋಗುತ್ತೆ. ಹಾಗಾದ್ರೆ ನೋಡ್ಬಿಡಿ, 107 ಎರಡ್ಲೆ ಎಷ್ಟಾಗ್ತದೆ? 100 ಎರಡ್ಲೆ ಎಷ್ಟಾಗ್ತದೆ? 200. 7 ಎರಡ್ಲೆ 14. ಹಾಗಾದ್ರೆ 214 ಆಗುತ್ತೆ. ಮೇಲ್ಗಡೆ 214 ಇಲ್ವಲ್ಲ. ಸೊ 1ರಲ್ಲಿ ಅಂತೂ ಹೋಗ್ತದೆ. 107 ಒಂದ್ಲೆ 107 ಒಂದ್ಲೆ. ಸೊ ಉಳಿತೆಷ್ಟು? ಸೊ ಉಳಿತು 32. ಹೌದಾ? 32 ಉಳಿತದೆ. ಸೊ 139 ಸೊ 107 ಹೊಳೆದ್ರೆ 32 ಉಳಿತು. ಆ 32 ಅಂದ್ರೆ 321 ಆಯ್ತು. 100 3ಲೆ 300, 700 7 3ಲೆ 21. ಹಾಗಾದ್ರೆ ನೋಡಿ, 100 3ಲೆ 300. ಸೊ 7 3ಲೆ 21. ಹಾಗಾದ್ರೆ 321. ಇಲ್ಲಿ ಉಳಿದಿದ್ದು 321. 3ರಲ್ಲಿ ಅಂತೂ ಹೋಗುತ್ತೆ. 7 3ಲೆ 21. ಹಾಗಾದ್ರೆ ಆನ್ಸರು 13%. ಸೊ ಇದು 13% ಎಲ್ಲಾದ್ರೂ ಇದೆಯಾ? ಸೊ ಆಪ್ಷನ್ ನಂಬರ್ ಎ ಇಸ್ ಅನ
ರೈಟ್ ಆನ್ಸರ್. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಓಕೆ, ಸಾರಿ, ಮುಂದಿನ ಪ್ರಶ್ನೆಯಲ್ಲಿ ಯಾವೂ ಇಲ್ಲ. ಸೊ ಹಾಗಾದ್ರೆ ಕಂಪ್ಲೀಟ್ ಆಗಿ ಈಶ್ವರ್ಗಳು ಎಜುಕೇಶನ್ಸ್ ನಲ್ಲಿ ಏನಾದರೂ ಡೌಟ್ಸ್ ಗಳಿದ್ರೆ, ಕ್ಲಾಸಸ್ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ, ಅಥವಾ ಕ್ಲಾಸ್ ಯಾವ್ದಾದ್ರು ತಿಳಿಲಿಲ್ಲ ಅಂದ್ರೂ ಕೂಡ ನೀವು ಈ ವಿಡಿಯೋನ ಸ್ಕ್ರೀನ್ಶಾಟ್ ಹಾಕಿ ಅಥವಾ ಪ್ರಶ್ನೆ ಬರೆದಿಟ್ಟು ನನಗೆ ಹಾಕಿ. ಸೊ ಈಶ್ವರ್ಗಳು ಎಜುಕೇಶನ್ಸ್ ನ ಬೆಸ್ಟ್ ಆಫರ್ ಇನ್ನೇನು ಕೆಲವೇ ದಿನಗಳಲ್ಲಿ ಮುಗಿತದೆ. ಮೊದಲ ಬಂದ 100 ವಿದ್ಯಾರ್ಥಿಗಳಿಗೆ ಕೇವಲ 200 ರೂಪಾಯಿ ಇರುತ್ತೆ. ಆಫ್ಟರ್ ದಟ್ 499 rupees ಆಗುತ್ತೆ. ಈ ಬ್ಯಾಚ್ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾ ತರ ಎಲ್ಲಾ ಎಕ್ಸಾಮ್ಸ್ ಗಳಿಗೂ ಕೂಡ ಅನುಕೂಲ ಮಾಡುವಂತದ್ದು. ಸೊ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ಕ್ವರೀಸ್ಗಳಿದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ನೀವು ಕರೆ ಮಾಡಬಹುದಾಗಿದೆ, ಹೌದಾ? ಸೊ ಇಲ್ಲಿ ಈ ನಂಬರ್ಗಳಿಗೆ ಅವೈಲಬಿಲಿಟಿ ಇರುತ್ತೆ. ಈ ಕ್ಲಾಸ್ ನೋಟ್ಸ್ಗಳು ಮತ್ತು PPTಗಳು ಮತ್ತು PDF ಗಳು ನಿಮಗೆ ಸಂಪೂರ್ಣವಾಗಿ ಸೊ ಈ 2 ಚಾನಲ್ಗಳಲ್ಲಿ ಸಿಗುತ್ತೆ. ಓಕೆನಾ? ಈಶ್ವರ್ಗಳು ಎಜುಕೇಶನ್ಸ್ 2 ಚಾನಲ್ಗಳಿಗೂ ಕೂಡ ಜಾಯ್ನ್ ಆಗಿ ಈಶ್ವರ್ಗಳು ಎಜುಕೇಶನ್ ಅಪ್ಲಿಕೇಶನ್ಸ್ ನ ಇಮಿಡಿಯೇಟ್ಲಿ ಡೌನ್ಲೋಡ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್. ಮತ್ತೆ ಸಿಗೋಣ ಮುಂದಿನ ಕ್ಲಾಸಲ್ಲಿ.